ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवतसेवया भगवतीरुत्तमश्लोके भक्तिर्भवति नैष्ठकी। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। हरे कृष्णा। ಹರೇ ಕೃಷ್ಣ. ಶ್ರೀಮದ್ ಭಾಗವತಂದಲ್ಲಿ ಮೊದಲನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕವನ್ನು ನಾವು ಮೊದಲು ಪಠನ ಮಾಡೋಣ. ಎಲ್ಲರೂ ನನ್ನ ಜೊತೆ ಒಟ್ಟಿಗೆ ಈ ಶ್ಲೋಕವನ್ನು ಹೇಳಿ. ಧರ್ಮಃ ಸ್ವನುಷ್ಠಿತಃ ಪುಂಸಾಂ ವಿಶ್ವಕ್ಸೇನ ಕಥಾಸು ನ ಉತ್ಪಾದಯದಿ ರತಿಂ ಶ್ರಮಯೇವ ಹಿ ಕೇವಲಂ. ಧರ್ಮಃ ಸ್ವನುಷ್ಠಿತಃ ಪುಂಸಾಂ ವಿಶ್ವಕ್ಸೇನ ಕಥಾಸು ನೋ ಉತ್ಪಾದಯದ್ಯದಿ ರತಿಂ ಶ್ರಮಯೇವ ಹಿ ಕೇವಲಂ. ಯಾರಾದ್ರೂ ಹೇಳ್ತೀರಿ? ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ನೋತ್ಪಾದಯದ್ಯದಿ ರತಿಂ ಶ್ರಮಯೇವ ಹಿ ಕೇವಲಂ. ಶಬ್ದಗಳ ಅರ್ಥ: ಧರ್ಮ ಉದ್ಯೋಗವು, ಸ್ವನುಷ್ಠಿತ ತನ್ನ ಸ್ಥಿತಿಗನುಗುಣವಾಗಿ ನಿರ್ವಹಿಸಲ್ಪಟ್ಟ, ಪುಂಸಾಂ ಮನುಷ್ಯರ
ವಿಶ್ವಕ್ಸೇನ ದೇವೋತ್ತಮ ಪುರುಷನ ಕಥಾಸು ಸಂದೇಹದಲ್ಲಿ ಯಹ ಯಾವ ನ ಉತ್ಪಾದಯತಿ ಉಂಟು ಮಾಡದಿದ್ದರೆ ರತಿಂ ಆಕರ್ಷಣೆಯನ್ನು ಶ್ರಮಯೇವ ವ್ಯರ್ಥ ಕಾರ್ಯವೇ ಹಿ ಖಂಡಿತವಾಗಿಯೂ ಕೇವಲಂ ಸಂಪೂರ್ಣವಾಗಿ. ನಾನು ಅನುವಾದ ಮತ್ತು ಭಾವಾರ್ಥ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಅನುವಾದವನ್ನು ಓದಿಬಿಡ್ತೀನಿ. ಮಾನವನು ಸ್ವಸ್ಥಿತಿಗನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ನೋಡಿ, ಈಗ ಈ ಒಂದು ಶ್ಲೋಕದಲ್ಲಿ ಸೂತ ಗೋಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ, ಈ ಭೌತಿಕ ಜಗತ್ತಿನಲ್ಲಿ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಏನು ನಾವು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು, ಏನೆಲ್ಲ ಧಾರ್ಮಿಕ ಕಾರ್ಯಗಳನ್ನು ನಡೆಸ್ತಾ ಇರ್ಬೋದು, ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇದ್ದರೂ, ಯಾವುದೇ ಆಧ್ಯಾತ್ಮಿಕವಾದಂಥ ನಾವು ಈ ರೀತಿ ಸಂಘ ಮಾಡ್ತಾ ಇದ್ದೀವಿ, ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಭಗವಂತ ಕೃಷ್ಣನ ಪ್ರತಿ ನಮ್ಮಲ್ಲಿ ಪ್ರೇಮ ಜಾಗೃತ ಆಗಲಿಲ್ಲ ಅಂದರೆ ಜೀವನದಲ್ಲಿ ಏನೆಲ್ಲ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅದು ಶ್ರಮ ಏವ ಹಿ ಕೇವಲಂ ಅಂತ ಹೇಳ್ತಾರೆ. ನೋಡಿ, ಭೌತಿಕ ಜಗತ್ತಿನಲ್ಲಿ ಎಷ್ಟೋ ಅಭಕ್ತರಿದ್ದಾರೆ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ತಮ್ಮ ಕೀರ್ತಿಗೋಸ್ಕರ ಬೇರೆ ಎಲ್ಲ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕೊನೆಗೆ ಭಗವಂತನ ಪ್ರತಿ ಅಲ್ಲಿ ನಮ್ಮಲ್ಲಿ ಹೃದಯದಲ್ಲಿ ಪ್ರೇಮ ಜಾಗೃತ ಆಗಲಿಲ್ಲ ಅಂದರೆ ನಾವು ಮಾಡಿದಂಥ ಕಾರ್ಯಗಳೆಲ್ಲ ಏನಾಗುತ್ತೆ, ಶ್ರಮ ಏವ ಹಿ ಕೇವಲಂ. ಈ ಭೌತಿಕ ಜಗತ್ತಿನಲ್ಲಿ ಮಾಡುವ ಕಾರ್ಯಗಳೆಲ್ಲ ಕೇವಲ ಶ್ರಮ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾದ ನಮ್ಮ ಮನುಷ್ಯ ಜನ್ಮದ ಗುರಿ ಏನಿರಬೇಕು, ಯಾವ ರೀತಿ ನಾವು ಕಾರ್ಯಪ್ರವೃತ್ತರಾಗಬೇಕು, ಈ ಎಲ್ಲ ಭೌತಿಕ ಜಗತ್ತಿನ ಈ ಒಂದು ಭವಸಾಗರದಿಂದ ಹೇಗೆ ನಾವು ಪಾರಾಗಬೇಕು, ಎಲ್ಲವನ್ನು ತಿಳಿಸಿಕೊಡ್ಲಿಕ್ಕೆ ಗುರುವಿನ ಆಶ್ರಯ ಬೇಕಾಗುತ್ತೆ. ಅದಕ್ಕೆ ಇವತ್ತಿನ ವಿಷಯ ನಾವು ಗುರು ತತ್ವ, ಈ ಕುರಿತು ನಾವು ಇವತ್ತು ಚರ್ಚೆ ಮಾಡೋಣ. ಗುರು ತತ್ವದ ವರ್ಣನೆ ವೈಷ್ಣವ ಪದಾವಳಿಯಲ್ಲಿ ಒಂದು ವೈಷ್ಣವ ಗೀತೆ ಇದೆ. ಗುರುವಿನ ಒಂದು ಸ್ತುತಿ, ಗುರುವಿನ ಒಂದು ಮಹತ್ವ ಹೇಗಿದೆ ಅಂಥೇಳಿ ಆ ಒಂದು ಗೀತೆಯನ್ನು ನಾವು ಹಾಡಿ ನಮ್ಮ ಜೀವನದಲ್ಲಿ ಗುರುತತ್ವದ ಮಹತ್ವ ಏನು ಅನ್ನೋದರ ಕುರಿತು ನಾವು ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆ ಈ ಗೀತೆಯನ್ನು ಹಾಡ್ರಿ. ನಾವು ಗ್ರೂಪಲ್ಲಿ ಎಲ್ಲರಿಗೂ ಬಿಟ್ಟಿದ್ದೀವಿ, ಹುಬ್ಳಿ ಭಕ್ತರೊಂದು ಅಥವಾ ಹರೇ ಕೃಷ್ಣ ಗ್ರೂಪ್, ಯಾವ ಗ್ರೂಪಲ್ಲಿ ಯಾರು ಇದ್ದೀರಿ ಆ ಗ್ರೂಪಲ್ಲಿ ನಾವು ಗೀತೆಯನ್ನು ಬಿಟ್ಟಿದ್ದೀವಿ, ವೈಷ್ಣವ ಪದಾವಳಿ ಗೀತೆಯನ್ನು. ಈ ಗೀತೆಯನ್ನು ಎಲ್ಲ ಗ್ರೂಪಲ್ಲಿ ಬಿಟ್ಟಿದ್ದೀವಿ. ಯಾರ ಹತ್ರ ನೀವು ಬೇಕಾದ್ರೆ ಶೇರ್ ಮಾಡಿ, ಪಕ್ಕದವ್ರ ಹತ್ರ ಯಾರ ಹತ್ರ ಇದೆ. ಹಿಂದಿ ಎಲ್ಲ ಬಿಟ್ಟಿದ್ರಲ್ಲ ಪ್ರಭು? ಹಿಂದಿ, ಕನ್ನಡ, ಇಂಗ್ಲೀಷ್ ಮೂರರಲ್ಲಿದೆ. ಹೌದಾ? ಹುಬ್ಳಿ ಭಕ್ತವೃಂದದಲ್ಲಿ ಯಾರೆಲ್ಲ ಭಕ್ತರಿದ್ರಿ? ಬಂದಿದೆಯಲ್ಲ? ಓಕೆ. ಈಗ ಎಲ್ಲರೂ ಒಟ್ಟಿಗೆ ಹೇಳೋಣ. ನಾವು ಒಂದ್ಸರಿ ಹೇಳ್ತೀನಿ, ಅದ್ರ ಹಿಂದೆ ನಾವೆಲ್ಲರೂ ಒಟ್ಟೆ ಮತ್ತೆ ಹೇಳೋಣ. ಗುರುದೇವ್ ಕೃಪಾ ಬಿಂದು ದಿಯಾ करई दासे प्रणापेक्षा अतिहीना गुरुदेव कृपा बिंदु दिया करई दासे तृणपेक्षा अतिहीना सकल सहने बल दिया कर निज माने स्पृहीना सकल सहने बल दिया कर
निज माने स्पृहाहीन गुरुदेव कृपा बिंदु दिया कराइए दासे त्रनपेकातिहीना गुरुदेव कृपा बिंदु दिया कराइए दासे त्रनपेकातिहीना सकल सम्मा करीते शकति देहनाथ यथायथ सकल सम्मा करीते शकति देहनाथ यथायथ तबेता गाइब हरिनाम सुखे अपराध है बेहत तबेता गाइब हरिनाम सुखे अपराध है बेहत कबे है न कृपा लाभिया ये जन कृतार्थ हइबे नाथ कबे है न कृपा लाभिया ये जन कृतार्थ हइबे नाथ शक्ति बुद्धिहीन कामयाति दीन कर मोरे आत्मसाथ शक्ति बुद्धिहीन कामयाति दीन कर मोरे आत्मसाथ योग्यता विचारे किछु नहीं पाई तोमर करुणा सार योग्यता विचारे किछु नहीं पाई तोमर करुणा सार करुणा न हईले कांदिया कांदिया प्राण न राखी बियार करुणा न हईले कांदिया कांदिया प्राण न राखी बार करुणा न हईले कांदिया कांदिया प्राण न राखी बार करुणा न हईले कांदिया कांदिया प्राण न राखी बार गुरुदेव कृपा बिंदु दिया करे दासे तृणपेकातिहीन गुरुदेव कृपा बिंदु दिया करे दासे ಹರೇ ಕೃಷ್ಣ. ನೋಡಿ, ಈ ವೈಷ್ಣವ ನಮ್ಮ ಆಚಾರ್ಯರು ಈ ಗೀತೆಯನ್ನ ಬರೆದಿದ್ದಾರೆ. ಈ ಗೀತೆಯ ಅರ್ಥವನ್ನ ನಾವು ಮೊದಲು ತಿಳ್ಕೊಳ್ಳೋಣ. ನೋಡಿ, 1ನೇ ನುಡಿಯಲ್ಲಿ ನಾವು ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಗುರುದೇವ್ कृपा बिंदु दिया करए दासे तृणपेक अतिहीन. ನೋಡಿ, हे गुरुदेव, कृपया आप इस दास पर अनुकंपा करें यथा सड़क पर पड़े हुए तिनके से भी अधिक हीन समझने की योग्यता प्रदान करे. ನೋಡಿ, ಗುರುದೇವನಲ್ಲಿ ಅಂದರೆ ಗುರುವಿನಲ್ಲಿ ನಮ್ಮ ಪ್ರಾರ್ಥನೆ ಏನು ಇರಬೇಕು ಅನ್ನೋದನ್ನ ಆಚಾರ್ಯರು ಹೇಳ್ಕೊಡ್ತಾ ಇದ್ದಾರೆ. ಈ ಭೌತಿಕ ಜಗತ್ತಿನಲ್ಲಿ ನಾವು ಎಷ್ಟು ನಮ್ಮನ್ನ ದೀನ ಹೀನ ಅಂತ ಹೇಳ್ಬಿಟ್ಟು ನಮ್ಮನ್ನ ನಾವು ತಿಳ್ಕೊತೀವಿ, ಅಷ್ಟು ನಾವು ಭಕ್ತಿಯಲ್ಲಿ ಪ್ರಗತಿಯನ್ನ ಹೊಂದ್ತಾ ಇರ್ತೀವಿ. ನಾವು ನಮ್ಮನ್ನ ದೀನ ಹೀನ ಅಂತೇಳಿ ತಿಳ್ಕೊಬೇಕು. ಅದಕ್ಕೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ? ತೃಣಪೇಕ್ಷ ಅಂದ್ರೆ ಬೀದಿಯಲ್ಲಿ ಪಕ್ಕದಲ್ಲಿ ಇರುವಂತ ಹುಲ್ಲಿನ ಕಡ್ಡಿಗಿಂತಲೂ ನಾನು ದೀನ ಇದ್ದೀನಿ, ನಾನು ಹೀನ ಇದ್ದೀನಿ, ಪತಿತ ಇದ್ದೀನಿ. ಆ ಒಂದು ಭಾವ ನಮ್ಮಲ್ಲಿ ಬರಬೇಕು. ಆ ಒಂದು ಭಾವದಲ್ಲಿ ನಾವಿರಬೇಕು.
सकले सहने बल दिया कर निज माने स्पृहाहीन. ನೋಡಿ ಇದರ ಅರ್ಥ, कृपया मुझे सब कुछ सहने की शक्ति प्रदान करे तथा मुझे भौतिक इच्छाओं से मुक्त करे. ನೋಡಿ ಗುರುವಿನಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಸಹಿಸಿಕೊಳ್ಳುವಂತ ಶಕ್ತಿಯನ್ನ ನನಗೆ ಕೊಡ್ರಿ. ನೋಡ್ರಿ, ಭೌತಿಕ ಜಗತ್ತಿನಲ್ಲಿ ಅನೇಕ ದ್ವಂದ್ವಗಳು ನಮ್ಮ ಜೀವನದಲ್ಲಿ ಬರ್ತಾನೆ ಇರುತ್ತೆ. ಈ ಭವಸಾಗರ ಏನಿದೆ, ಅನಿತ್ಯಂ ಅಸುಖಂ, ಇಲ್ಲಿ ದ್ವಂದ್ವಗಳಿದೆ. ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ, ಎಲ್ಲ ಪರಿಸ್ಥಿತಿಯಲ್ಲಿ ನನ್ನನಿಗೆ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಕೊಡ್ರಿ ಅಂತ ಹೇಳ್ಬಿಟ್ಟು ಗುರುದೇವರಲ್ಲಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಭೌತಿಕ ಇಚ್ಛೆಗಳಿಂದ ನಾನು ಮುಕ್ತನಾಗ್ತಾ ಹೋಗ್ಬೇಕು. ನೋಡಿ, ಎಲ್ಲಿವರೆಗೂ ಭೌತಿಕ ಇಚ್ಛೆಗಳಿಂದ ನಾವು ಯುಕ್ತರಾಗ್ತೀವಿ, ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ, ಈ ಭೌತಿಕ ಜಗತ್ತಿನಲ್ಲಿ ಭವಸಾಗರದಲ್ಲಿ ನಾವು ನರಳುತ್ತಾನೆ ಇರಬೇಕಾಗುತ್ತೆ. ಅದಕ್ಕೆ ನಾವು ಪ್ರಾರ್ಥನೆ ಏನು ಮಾಡ್ತಾ ಇದ್ದೀವಿ, ಭೌತಿಕ ಇಚ್ಛೆಗಳಿಂದ ನಮ್ಮನ್ನ ರೈತರನ್ನಾಗಿ ಮಾಡಿ. ನೋಡಿ ಮುಂದಿನ ನುಡಿಯಲ್ಲಿ, ಸಕಲೆ ಸಮ್ಮಾನ ಕರಿತೆ ಶಕ್ತಿ ದೇಹನಾಥ ಯಥಾಯಥ, कृपया मुझे शक्ति प्रदान करे कि मैं सबको सम्मान प्रदान कर सकूं. इस प्रकार मैं आनंद पूर्वक भगवान हरि के पवित्र नाम का जप कर सकूंगा तथा मेरे अपराध शून्य हो जाएंगे. ನೋಡಿ, ಇಲ್ಲಿ ನಾ ಎಲ್ಲರಿಗೂ ಗೌರವವನ್ನು ಕೊಡುವಂಥ ಶಕ್ತಿಯನ್ನು ನನಗೆ ಕೊಡ್ರಿ. ನನ್ನ ಶತ್ರುನೂ ಇರ್ಬೋದು, ನನ್ನ ಮಿತ್ರನೂ ಇರ್ಬೋದು, ನನ್ನ ನಿಂದನೆ ಮಾಡೋರು ಇರ್ಬೋದು, ನನ್ನನ್ನು ಸ್ತುತಿ ಮಾಡೋರು ಇರ್ಬೋದು, ಎಲ್ಲರನ್ನೂ ನಾನು ಸಮಾನವಾಗಿ ನೋಡಬೇಕು, ಎಲ್ಲರಿಗೂ ನಾನು ಗೌರವ ಕೊಡಬೇಕು. ಈ ರೀತಿ ಒಂದು ಗುಣ ನನ್ನಲ್ಲಿ ಬರುವಾಗಿ ಮಾಡ್ರಿ. ನೋಡಿ, ಈ ರೀತಿ ಗುಣ ಮತ್ತೆ ಮೇಲೆ ಹೇಳಿದ್ವಲ್ಲ, ಎಲ್ಲ ಭೌತಿಕ ಇಚ್ಛೆಗಳಿಂದ ರಹಿತರಾಗಿರುವುದು, ಎಲ್ಲ ದ್ವಂದ್ವಗಳಲ್ಲಿ ನಾನು ಸಹಿಸಿಕೊಳ್ಳುವಂಥ ಶಕ್ತಿ. ಈ ಭೌತಿಕ ಜಗತ್ತಿನಲ್ಲಿ ನಾನು ದೀನಹೀನ ಇದ್ದೀನಿ, ನನ್ನಂಥ ಪತಿತ ಯಾರೂ ಅಲ್ಲ, ನಾನು ಒಂದು ತೃಣಕ್ಕಿಂತನೂ ಕಡಿಮೆ ಇದ್ದೀನಿ. ಈ ಎಲ್ಲ ಗುಣಗಳಿದ್ದಾಗ ನಾವೇನಾಗುತ್ತೆ, ಭಗವಂತನ ನಾಮದಲ್ಲಿ ನಮಗೆ ರುಚಿ ಉತ್ಪನ್ನ ಆಗುತ್ತೆ. ಈ ಗುಣಗಳು ಇದ್ದಾಗನೇ ನಮಗೆ ಭಗವಂತನ ನಾಮದಲ್ಲಿ ರುಚಿ ಉತ್ಪನ್ನ ಆಗುತ್ತೆ, ಉತ್ಸಾಹ ಬರುತ್ತೆ ಭಕ್ತಿಯಲ್ಲಿ. ಅದಕ್ಕೆ ಈ ಎಲ್ಲ ಗುಣಗಳನ್ನು ಗುರುದೇವ್ ನಮಗೆ ಕೃಪಾ ಮಾಡ್ರಿ. ಆಗ ನಾನೇನು ಮಾಡ್ತೀನಿ, ನಾನು ಆನಂದಪೂರ್ವಕವಾಗಿ ಭಗವಂತನ ನಾಮವನ್ನು ನಾನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. कवे हेन कृपा लाभिया ये जन कृतार्थ हईबे नाथ. ಇಲ್ಲಿ कब मेरा जीवन आपकी कृपा प्राप्त करके सफल हो जाएगा. मैं शक्ति और बुद्धि से हीन हूँ, मैं एक पतित जीव हूँ, अतएव कृपा मुझे अपना दास स्वीकार करे. ನೋಡಿ, ಇಲ್ಲಿ ನಾವು ಪ್ರಾರ್ಥನೆ ಏನಂತ ಮಾಡಬೇಕು, ನಾವೇನಿದ್ದೀವಿ, ಪತಿತ ಇದ್ದೀವಿ, ನನಗೆ ಬುದ್ಧಿನೂ ಇಲ್ಲ, ನಮಗೆ ಶಕ್ತಿನೂ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ನಮಗೆ ಬುದ್ಧಿಹೀನ ಇದ್ದೀವಿ, ಆಮೇಲೆ ಯಾವುದೇ ಶಕ್ತಿನೂ ಇಲ್ಲ ನಮಗೆ. ನಿಮ್ಮ ಒಂದು ಕೃಪೆ ಇಂದ ಮಾತ್ರ ನಾನು ಏನಾಗುತ್ತೆ, ನಾನು ಪತಿತ ಇದ್ದೀನಿ, ನಿಮ್ಮ ಕೃಪೆಯನ್ನು ನಾನು ಆಚರಿಸ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಗುರುದೇವ್ ಏನು ಮಾಡ್ರಿ, ನನ್ನ ಮೇಲೆ ಕೃಪೆ ತೋರ್ರಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಮುಂದಿನ ನುಡಿಯಲ್ಲಿ, योग्यता विचारे किछु नाही पाई तुम्हार करुणा सार, करुणा न हैले कांदिया कांदिया प्राण ना राखी बार. ನೋಡಿ, मुझसे कोई भी योग्यता नहीं है, आपकी कृपा ही मेरी एकमात्र संपत्ति है. यदि आपने मुझ पर करुणा नहीं की तो मैं रोते रोते अपने जीवन का अंत कर दूंगा. ನೋಡಿ, ಈ ಒಂದು ಭೌತಿಕ ಜಗತ್ತಿನಲ್ಲಿ ನನ್ನ ಯಾವುದೇ ಯೋಗ್ಯತೆ ಏನೇ ಇಲ್ಲ. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಶಾಂತವಾಗಿರಿ. ನೋಡಿ, ನಮ್ಮ ಒಂದು ಯೋಗ್ಯತೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ವೈಷ್ಣವ ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಭೌತಿಕ ಜಗತ್ತಿನಲ್ಲಿ ನಮ್ಮದೇ ಆದಂಥ ನಮ್ಮ ಸ್ವಂತ ಯೋಗ್ಯತೆ ಏನೂ ಇಲ್ಲ. ನಿಮ್ಮ ಒಂದು ಕೃಪೆ ಏನಿದೆ ಅದೇ ನನಗೆ ಬಲ ನೀಡುತ್ತೆ. ಆ ಕೃಪೆ ಒಂದೇ ನನ್ನ ಯೋಗ್ಯತೆ. ಗುರುವಿನ ಕೃಪೆನೇ ನಮ್ಮ ಒಂದು ಯೋಗ್ಯತೆ. ಈ ಭವಸಾಗರದಲ್ಲಿ ನಾವು ಏನಾಗುತ್ತೆ, ಈ ಭವಸಾಗರದಿಂದ ಉದ್ಧಾರ ಆಗಬೇಕಂದ್ರೆ ಗುರುವಿನ ಕೃಪೆ, ಆ ಯೋಗ್ಯತೆ ಒಂದೇ ನಮಗೆ ಸಾಧನ ಆಗುತ್ತೆ. ಅದಕ್ಕೆ ನಿಮ್ಮ ಒಂದು ಕೃಪೆಗೋಸ್ಕರ ನಾ ಕಾಯ್ತಾ ಇದ್ದೀನಿ. ನಿಮ್ಮ ಕೃಪೆ ಇಲ್ಲ ಅಂದರೆ ನಾನು ಮೃತ್ಯು ಸಹ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಹರೇ ಕೃಷ್ಣ. ಅದಕ್ಕೆ ಜೀವನದಲ್ಲಿ ಮನುಷ್ಯ ಜನ್ಮದಲ್ಲಿ ಗುರುವಿನ ಮಹತ್ವ ಏನು ಈ ಕುರಿತು ಈ ಸ್ತುತಿಯಲ್ಲಿ ನಾವು ಕೇಳಿದ್ವಲ್ಲ, ಈಗ ಎಷ್ಟೊಂದು ಮಹತ್ವಪೂರ್ಣವಾಗಿದೆ. ಈ ವಿಷಯವನ್ನೇ ನಾವು ಇನ್ನು ವಿಸ್ತಾರವಾಗಿ ಈಗ ಚರ್ಚೆ ಮಾಡೋಣ. ಭಕ್ತಿಯಲ್ಲಿ ಹಲವಾರು ತತ್ವಗಳನ್ನು ನಾವು ತಿಳ್ಕೊಳ್ಳೋದಿರುತ್ತೆ. ಒಂದು ಜೀವತತ್ವ. ಜೀವತತ್ವ ಅಂದರೆ ಆತ್ಮ. ಹರೇ ಕೃಷ್ಣ. ಜೀವತತ್ವದಲ್ಲಿ ನಾವು ಯಾರಿದ್ದೀವಿ, ನಮ್ಮ ನಿಜವಾದ ಸಂಬಂಧಿ ಯಾರು, ನಾವು ನಮ್ಮ ಏನು ಗುರಿ ಇದೆ ಎಲ್ಲವನ್ನ ತಿಳ್ಕೊಳ್ಳೋದು ಜೀವತತ್ವದಲ್ಲಿ ಬರುತ್ತೆ. ನೋಡಿ, ಸನಾತನ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳಿಗೆ ಮೊದಲನೇ ಸಾರಿ ಭೇಟಿಯಾದಾಗ ಕೇಳ್ತಾ ಇದ್ದಾರೆ, ಕೆ ಆಮಿ ಕೇನೆ ಆಮರ್ ಜಾರ ತಾಪತ್ರೇ ಇಹ ನಹಿ ಜಾನೆ ಕೇಮನೆ ಹಿತ ಹಾಯ್. ಕೆ ಆಮಿ, ನಾನು ಯಾರು, ಆಮೇಲೆ ಕೆ ಆಮಾಯ್, ನಿಜವಾದ ಬಂಧು ನಮ್ಮ ಯಾರು, ಜಾರೆ ತಾಪತ್ರೇ, ನನ್ನ ಜೀವನದಲ್ಲಿ ಎಲ್ಲ ಕಷ್ಟಗಳು ಯಾಕೆ ಬರ್ತಾ ಇದೆ, ಇಹ ನಹಿ ಜಾಯೆ ಕೇಮನೆ ಹಿತ ಹಾಯ್, ನಿಜವಾಗಿಯೂ ಹಿತ ಎದರಲ್ಲಿದೆ, ಯಾವ ಕಾರ್ಯ ನಾ ಮಾಡಿದರೆ ಅದು ನನಗೆ ಹಿತವಾಗುತ್ತೆ. ಈ ರೀತಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸನಾತನ ಗೋಸ್ವಾಮಿಗಳು ಮೊದಲನೇ ಸಾರಿ ಚೈತನ್ಯ ಮಹಾಪ್ರಭುಗಳು ಭೇಟಿ ಆದ ತಕ್ಷಣ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೆ ಆಮಿ ಕೇನೆ ಆಮರ್ ಜಾರೆ ತಾಪತ್ರೆ ಇಹ ನಹಿ ಜಾನೆ ಕೇಮನೆ ಹಿತ ಹಾಯ್. ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಪಂಡಿತ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ, ಆದರೆ ನನಗೆ ಗೊತ್ತಿಲ್ಲ ನಾ ಯಾರಿದ್ದೀನಿ ಅಂಥೇಳಿ. ನೋಡಿ ಎಷ್ಟೊಂದು ದೀನ ಭಾವ ಇದೆ. ಏನು ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಏನಿದ್ರು, ಅವರು ನವಾಬನ ಆಸ್ಥಾನದಲ್ಲಿ ಮಂತ್ರಿಗಳಾಗಿದ್ದರು, ಬ್ರಾಹ್ಮಣ ಕುಲದಲ್ಲಿ ಜನ್ಮ ಆಗಿತ್ತು, ಇಷ್ಟೊಂದು ವಿದ್ವತ್ ಪಂಡಿತರಾಗಿ, ಆದರೆ ಅವರು ದೀನ ಭಾವದಲ್ಲಿ ಗುರುವಿನ ಮುಂದೆ ಅವರು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ಭಾವ ನಮ್ಮಲ್ಲಿಯೂ ಸಹ ಇರಬೇಕು. ಆಮೇಲೆ ಈಗ ಅಂತೆಲ್ಲ ಜೀವತತ್ವ ಈ ಕುರಿತು ಒಂದು ನಾವು ತಿಳ್ಕೊಳ್ಳುವಂಥ ವಿಷಯ ಇರುತ್ತೆ. ಆಮೇಲೆ ಭಗವತ್ ತತ್ವ. ನಿಜವಾಗಿಯೂ ಭಗವಂತ ಯಾರು? ಈ ಭೌತಿಕ ಜಗತ್ತಿನಲ್ಲಿ ಕೆಲವರು ಹೇಳ್ತಾರೆ ದೇವತೆಗಳು ಅವರು ಭಗವಂತ, ಕೆಲವು ಯಶಸ್ವಿ ಶಕ್ತಿಮಾನ್ ಪುರುಷರು ಏನಾದರೂ ಇದ್ರೆ ಅವ್ರನ್ನೂ ಭಗವಂತ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ. ಈ ರೀತಿ ನಿಜವಾಗಿಯೂ ಭಗವಂತ ಯಾರು, ಈ ತತ್ವವನ್ನು ತಿಳ್ಕೊಳ್ಳೋದು. ಅದಾದಮೇಲೆ ಭಕ್ತಿ ತತ್ವ. ಭಕ್ತಿ ಅಂದರೆ ಏನು, ಭಕ್ತಿಯ ಪ್ರತಿಕೂಲ ಯಾವುದು, ಭಕ್ತಿಯ ಪ್ರತಿಕೂಲ ಯಾವುದು, ಭಕ್ತಿಯ ಒಂದು ಅನುಕೂಲ ಯಾವುದು, ಶುದ್ಧ ಭಕ್ತಿ ಅಂದರೆ ಏನು, ಮಿಶ್ರಿತ ಭಕ್ತಿ ಅಂದರೆ ಏನು, ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದು ಅವಶ್ಯಕ ಇರುತ್ತೆ ಭಕ್ತಿಯಲ್ಲಿ. ಆದರೆ ಇವೆಲ್ಲ ಮೇಲಿನ ವಿಷಯಗಳಿದೆಯಲ್ಲ, ಈ ಎಲ್ಲ ವಿಷಯಗಳು ಒಂದು ತತ್ವದ ಮೇಲೆ ಆಧಾರಿತವಾಗಿದೆ. ಯಾವುದು? ಗುರುತತ್ವ. ಗುರುತತ್ವದ ಆಶ್ರಯವನ್ನು ನಾವು ತಗೊಳ್ಳಿಲ್ಲ ಅಂದರೆ ಈ ಮೇಲಿನ ತತ್ವಗಳೆಲ್ಲ ಏನಾಗುತ್ತೆ, ಅದು ಪುಸ್ತಕ ಜ್ಞಾನ ಆಗಿ ಉಳಿದ್ಬಿಡುತ್ತೆ. ಮೇಲಿನ ತತ್ವಗಳೆಲ್ಲ ಪುಸ್ತಕ ಜ್ಞಾನವಾಗಿ ಉಳಿದ್ಬಿಡುತ್ತೆ. ಅದಕ್ಕೆ ಈ ಗುರುತತ್ವ ಏನಿದೆ ಅದು ತುಂಬ ಮುಖ್ಯವಾಗಿದೆ. ಗುರು ಏನಿದ್ದಾರೆ ಅವರು ಸಾಕ್ಷಾತ್ ಭಗವಂತನೇ ಗುರುವಿನ ರೂಪದಲ್ಲಿ ನಮಗೆ ಪ್ರತಿನಿಧಿಯಾಗಿ ಪ್ರಕಟ ಆಗ್ತಾರೆ. ಗುರು ನಮಗೆ ಯಾವ ರೀತಿ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು, ಭಗವಂತನ ಯಾವ ನಾಮವನ್ನು ಜಪ ಮಾಡಬೇಕು, ನಮ್ಮ ಭಕ್ತಿಯ ಜೀವನದ ಹೇಗೆ ನಮ್ಮ ಗುರಿ ಇರಬೇಕು, ಈ ರೀತಿ ಭಕ್ತಿಯ ಮಾರ್ಗವನ್ನು ಯಾರು ಹೇಳ್ಕೊಡ್ತಾರೆ? ನಮಗೆ ಗುರು ಹೇಳ್ಕೊಡ್ತಾರೆ. ಗುರು ಏನಿದ್ದಾರೆ ಅವರ ಅಧೀನನಾಗಿ ನಾವು ಶಿಷ್ಯತ್ವವನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ಈ ಜೀವನವೇ ವಿಫಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಶಾಸ್ತ್ರಗಳು ಗುರುವಿನ ಮಹತ್ವವನ್ನು ಸ್ತುತಿ ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಗುರುವಾಷ್ಟಕವನ್ನು ಹೇಳ್ತೀವಲ್ಲ, ಶ್ರೀ ಗುರು ಚರಣ ಪದ್ಮ ಕೇವಲ ಭಕತಿ ಸದ್ಮ ಅಂಥೇಳಿ ಗುರು ವಂದನೆಗಳನ್ನು ಹೇಳ್ತೀವಿ. ಹೀಗೆ ಅಲ್ಲಿ ಆ ಒಂದು ಗುರುವಿನ ವಂದನೆ ಗೀತೆಯಲ್ಲಿ ವೇದೇಗಾಯ ಆಹಾರ ಚರಿತ ಅಂತಿದೆ. ಅಂದರೆ ಗುರುವಿನ ಸ್ತುತಿಯನ್ನು ಎಲ್ಲ ವೇದಗಳು ಶಾಸ್ತ್ರಗಳು ವರ್ಣನೆ ಮಾಡ್ತಾ ಇದ್ದಾವೆ. ಗುರು ಏನಿದ್ದಾರೆ ಅವರು
ಶಾಸ್ತ್ರಗಳಲ್ಲಷ್ಟೇ ಅಲ್ಲ, ಎಲ್ಲ ಪುರಾಣಗಳಲ್ಲಿ ಶ್ಲೋಕಗಳ ರೂಪದಲ್ಲಿ ಮತ್ತು ಕಥೆಗಳ ರೂಪದಲ್ಲಿ ಗುರುವಿನ ಮಹತ್ವವನ್ನು ವರ್ಣನೆ ಮಾಡಲಾಗಿದೆ. ಶ್ವೇತಾಶ್ವೇತರ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಈ ಉಪನಿಷತ್ತಲ್ಲಿ ಗುರುವಿನ ಮಹತ್ವದ ಕುರಿತು ಒಂದು ಶ್ಲೋಕ ಇದೆ. ಎಲ್ಲರೂ ಒಟ್ಟಿಗೆ ಈ ಶ್ಲೋಕವನ್ನು ಹೇಳೋಣ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಸೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ನೋಡಿ, ಶ್ವೇತಾಶ್ವೇತರ ಉಪನಿಷತ್ತಲ್ಲಿ ಗುರುವಿನ ಮಹತ್ವದ ಕುರಿತು ಈ ಶ್ಲೋಕ ಬರುತ್ತೆ. ಯಸ್ಯ ದೇವೇ ಪರಾಭಕ್ತಿರ್, ಯಸ್ಯ ಯಾವ ರೀತಿ ಒಬ್ಬ ಭಕ್ತನಲ್ಲಿ ಪರಾಭಕ್ತಿರ್, ದೇವೆ ಅಂದರೆ ಭಗವಂತನಲ್ಲಿ ಒಂದು ಶ್ರದ್ಧೆಯುತವಾದಂಥ ಭಕ್ತಿ, ಭಗವಂತನಲ್ಲಿ ಪರಾಭಕ್ತಿ. ಪರಾಭಕ್ತಿ ಅಂದರೆ ಏನು ಅರ್ಥ? ಪರಾಭಕ್ತಿ ಅಂದರೆ ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ ಭಕ್ತಿ, ಅಂದರೆ ಅದರಲ್ಲಿ ಯಾವುದೇ ಭೌತಿಕ ಇಚ್ಛೆಗಳಿಂದ ರಹಿತವಾದಂಥ ಭಕ್ತಿ, ಶುದ್ಧ ಭಕ್ತಿ. ಭೌತಿಕವಾದಂಥ ಇಚ್ಛೆಗಳಿಂದ ರಹಿತವಾದಂಥದ್ದು ಅಂದರೆ ಅದರಲ್ಲಿ ಆಧ್ಯಾತ್ಮಿಕವಾದಂಥ ಇಚ್ಛೆಗಳು ಇರಬಹುದು, ಅಂದರೆ ಇಚ್ಛೆಗಳಿಂದ ರಹಿತರಾಗಿ ಇರಲಿಕ್ಕಾಗಲ್ಲ. ಆಧ್ಯಾತ್ಮಿಕವಾದಂಥ ಇಚ್ಛೆಗಳಿರ್ಬೋದು. ಯಾಕೆ? ಯಾವ ರೀತಿ ನಮಗೆ ಭಗವಂತ ನಾಮದಲ್ಲಿ ರುಚಿ ಉತ್ಪನ್ನ ಆಗಲಿ, ಭಕ್ತರ ಸಂಘ ನನಗೆ ಸದಾ ಸಿಗುವಾಗಲಿ, ಭಕ್ತರ ಸಂಘ ಮಾಡುವಂಥ ಅನುಕೂಲತೆ ನನಗಾಗಲಿ, ಆಮೇಲೆ ಈ ಶರೀರ ಭಗವಂತನ ಸೇವೆಗೆ ಮಾಡುವಾಗೆ ಅನುಕೂಲವಾಗಿರಲಿ, ಭಗವಂತ ನಾಮದಲ್ಲಿ ರುಚಿ ಉತ್ಪನ್ನ ಆಗಲಿ. ಈ ರೀತಿ ನಮ್ಮಲ್ಲಿ ಭೌತಿಕ ಇಚ್ಛೆ ಅಂದರೆ ಆಧ್ಯಾತ್ಮಿಕ ಇಚ್ಛೆಗಳಿಂದ ನಾವು ಯುಕ್ತರಾಗಿರಬೇಕು. ಆದರೆ ಯಾವ ಇಚ್ಛೆಗಳಿಂದ ರಹಿತರಾಗಿರಬೇಕು? ಭೌತಿಕ ಇಚ್ಛೆಗಳಿಂದ ರಹಿತರಾಗಿರಬೇಕು. ಇದು ಏನಾಗುತ್ತೆ? ಪರಾಭಕ್ತಿರ್, ಇದು ಶುದ್ಧ ಭಕ್ತಿ ಆಗತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಭಗವಂತನಲ್ಲಿ ಅತ್ಯಂತವಾದಂಥ ನಿಷ್ಠೆಯುತವಾದಂಥ ಭಕ್ತಿ, ಇದರ ಜೊತೆ ಹೇಳ್ತಾ ಇದ್ದಾರೆ ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು. ಈ ರೀತಿ ಭಗವಂತನಲ್ಲಿ ಎಷ್ಟೊಂದು ನಮ್ಮಲ್ಲಿ ಪ್ರೇಮ ಇರುತ್ತೆ, ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ಅಷ್ಟೇ ಪ್ರೇಮ, ಅಷ್ಟೇ ಶ್ರದ್ಧೆ ಗುರುವಿನಲ್ಲಿ ಇನ್ನೂ ಹೆಚ್ಚಿಗೆ ಹೇಳ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಭಗವಂತನಿಗಿಂತಲೂ ಶ್ರದ್ಧೆ ಪ್ರೇಮ ಗುರುವಿನಲ್ಲಿ ಇನ್ನೂ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರೆ ಅದು ಯೋಗ್ಯವಾದದ್ದು ಅಂತ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇದೆ. ಯಾಕೆ? ಆಯ್ತು, ಕರೆಕ್ಟ್. ಹರಿ ನೋಡಿ, ಅಂದ್ರೆ ಯಾಕೆ ಗುರು ಇಲ್ಲಿ ಈ ಶ್ಲೋಕದಲ್ಲಿ ನಾ ಹೇಳಿದ್ರೆ ಅರ್ಥ ಆಗ್ತಾ ಇದೆಯಲ್ಲ, ಭಗವಂತನಲ್ಲಿ ನಮಗೆ ಶ್ರದ್ಧೆ ಇರಬೇಕು, ಪ್ರೇಮ ಇರಬೇಕಂತ ಹೇಳ್ತಾ ಇದ್ದಾರೆ. ಆದರೆ ಶಾಸ್ತ್ರ ಹೇಳ್ತಾ ಇದ್ದಾವೆ ಭಗವಂತನಿಗಿಂತಲೂ ಹೆಚ್ಚಿನ ಶ್ರದ್ಧೆ ಮತ್ತು ಪ್ರೀತಿ ನಮಗೆ ಗುರುವಿನಲ್ಲಿರ್ಬೇಕಂತೆ. ಯಾಕಂದರೆ ನೋಡಿ, ನಾವು ಜೀವನದಲ್ಲಿ ಭಗವಂತನ ಯಾವಾಗಾದರೂ ಭೇಟಿ ಮಾಡಿದ್ದೀವಿ? ಭಗವಂತನ ಯಾವಾಗಾದರೂ ನೋಡಿದ್ದೀವಿ? ಭಗವಂತನ ಜೊತೆ ಮಾತಾಡಿದ್ದೀವಿ? ಇಲ್ವಲ್ಲ. ಅದಕ್ಕೆ ಭಗವಂತನ ಪ್ರತಿನಿಧಿಯಾಗಿ ಗುರು ನಮಗೆ ಬರ್ತಾರೆ, ನಮ್ಮ ಜೊತೆ ಅವರು ನಮ್ಮ ಎಲ್ಲ ಜ್ಞಾನವನ್ನು ನೀಡ್ತಾರೆ, ಅವರ ಸೇವೆ ಮಾಡುವಂಥ ಅವಕಾಶ ಇರುತ್ತೆ, ಪ್ರಶ್ನೆಗಳನ್ನ ನಾವು ಕೇಳ್ಬೋದು, ಅವ್ರನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ತೀವಲ್ಲ. ಈ ರೀತಿ ಗುರು ಏನಿದ್ದಾರೆ, ನಾವು ವಪು ಸೇವೆ, ವಾಣಿ ಸೇವೆ ಎರಡೂ ಸಹ ಇಲ್ಲಿ ಮಾಡ್ಬೋದು. ಈ ರೀತಿ ಗುರು ಭಗವಂತನ ಪ್ರತಿನಿಧಿಯಾಗಿ ಪ್ರತ್ಯಕ್ಷ ರೂಪದಲ್ಲಿ ನಮ್ಮ ಮುಂದೆ ಇರ್ತಾರೆ. ಅದಕ್ಕೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು. ಭಗವಂತನಿಗಿಂತಲೂ ಹೆಚ್ಚು ಶ್ರದ್ಧೆ ಪ್ರೀತಿ ನಾವು ಗುರುವಿನಲ್ಲಿ ಯಾವಾಗ ಇಡ್ತೀವಿ ಅವಾಗ ಏನಾಗುತ್ತೆ ಹೇಳ್ತಾ ಇದ್ದಾರೆ ನೋಡಿ. ತಸ್ಸೈತೆ ಕಥಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ಆಗ ಆ ವ್ಯಕ್ತಿಯ ಹೃದಯದಲ್ಲಿ ಎಲ್ಲ ಶಾಸ್ತ್ರಗಳ ಜ್ಞಾನ ಪ್ರಕಾಶಿತ ಆಗಿಬಿಡುತ್ತಂತೆ. ಈಗ ನಾವು ಅನ್ಬೋದು, ವಿಚಾರ ಮಾಡ್ಬೋದು, ನನ್ನಲ್ಲಿ ವಿದ್ವತ್ತಿದೆ, ನನ್ನ ಹತ್ತಿ ಪಾಂಡಿತ್ಯ ಇದೆ, ನಾನು ಏನು ಮಾಡ್ತೀನಿ,
ಶಾಸ್ತ್ರಗಳನ್ನ ಓದಿ ನಾನು ಭಕ್ತಿಯಲ್ಲಿ ಮುಂದುವರಿತೀನಿ. ಈ ರೀತಿ ನಾವೇನಾದರೂ ವಿಚಾರ ಮಾಡಿದರೆ ಹೇಳ್ತಾರೆ, ಒಬ್ಬ ಅಂದರೆ ಗುರುವಿನ ಆಶ್ರಯವನ್ನು ತೆಗೆದುಕೊಳ್ಳದೆ ಈ ರೀತಿ ನಾನು ಜ್ಞಾನದಿಂದಲೇ ನಾನು ಭಕ್ತಿ ಸಾಧಿಸ್ತೀನಿ ಅಂದರೆ ಅದು ಪುಸ್ತಕ ಜ್ಞಾನವಾಗಿ ಮಾತ್ರ ಓದ್ಬಿಡುತ್ತಂತೆ. ಹೃದಯದಲ್ಲಿ ಆ ಜ್ಞಾನ ಪ್ರಕಾಶಿತ ಆಗೋದಿಲ್ಲ. ನಮಗನಿಸ್ಬೋದು ಈಗ ನೋಡಿ ನಾವು ಈ ಒಂದು ಮಂದಿರದಲ್ಲಿ ಈಗ ನಾವು ಬರ್ತೀವಿ, ಭಕ್ತರ ಸಂಘ ಮಾಡ್ತೀವಿ. ಇಲ್ಲಿದ್ದಾಗ ನಾವು ಹೇಳ್ತೀವಲ್ಲ, ಈಗ ನಮಗೆ ವಿದ್ಯೆ ಇದೆ, ಪಾಂಡಿತ್ಯ ಇದೆ. ಈಗ ಒಂದು ಉದಾಹರಣೆಗೆ ಈಗ ಗುರು ಇರ್ತಾರೆ, ಈ ಗುರು ಇದ್ದಾರಲ್ಲ ನಮಗೆ ಇಲ್ಲಿ ನಮ್ಮ ಶಿಕ್ಷಾ ಗುರು ಆಗಿದ್ದಾರೆ. ಗುರುಗಳು ಒಂದೆಡೆ ನಮಗೆ ಹೇಳ್ಬೋದು, ಇಲ್ಲಿ ನೀವು ಜಾಡು ಸೇವೆ ಮಾಡಿ, ಅಥವಾ ಕಿಚನ್ನಲ್ಲಿ ಹೋಗಿಬಿಟ್ಟು ಕುಕಿಂಗ್ ಸೇವೆ ಮಾಡಿ, ಅಲ್ಲಿ ಕ್ಲೀನಿಂಗ್ ಎಲ್ಲ ಸೇವೆ ಮಾಡಿ, ಹೊರಗಡೆ ಹೊರಾಂಗಣ ಸೇವೆ ಮಾಡಿ. ಈ ರೀತಿ ಎಲ್ಲ ಹೇಳಿದಾಗ ನಾವೇನಾದರೂ ನಮ್ಮಲ್ಲಿ ವಿಚಾರ ಬಂತು, ನಾನು ಏನಿದ್ದೀನಿ, ಜ್ಞಾನಿ ಇದ್ದೀನಿ, ವಿದ್ವತ್ತಿದ್ದೇನಲ್ಲ, ನಾನು ಓದೋದು ನನ್ನ ಕರ್ತವ್ಯ. ಇವೆಲ್ಲ ಕೆಲಸಗಳೇನಿದೆ ಇದು ಅಷ್ಟು ಬುದ್ಧಿ ಇಲ್ದವ್ರಿಗೆ ಇವೆಲ್ಲ ಕೆಲಸಗಳು, ಅವೆಲ್ಲ ನಾನು ಮಾಡೋದಲ್ಲ ಇದು. ಈ ರೀತಿ ಏನಾದರೂ ನಮ್ಮಲ್ಲಿ ಭಾವನೆಗಳಿದ್ದರೆ ಅದು ನಿಜವಾಗಿಯೂ ಅವರಿಗೆ ಗುರುವಿನ ಕೃಪೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಹೊರತಾಗಿ ಒಬ್ಬ ವ್ಯಕ್ತಿ ಅವನಿಗೆ ಇಲ್ಲದೆ ಇರ್ಬೋದು, ಜ್ಞಾನ ಇಲ್ಲದೆ ಇರ್ಬೋದು, ಆದರೆ ಗುರುವಿನ ಆಜ್ಞೆಯನ್ನು ಶ್ರದ್ಧೆಯಿಂದ ಅವನು ಪಾಲನೆ ಮಾಡ್ತಾ ಇದ್ರೆ, ನೋಡಿ ಗುರು ಹೇಳ್ತಾ ಇದ್ದಾರೆ ಇಲ್ಲಿ ನೀವೀಗ ಜಾಡು ಮಾಡ್ತಾ ಇರಿ, ಅವನು ಗುರುವಿನ ಆಜ್ಞೆಯಂತೆ ನಿರಂತರವಾಗಿ ಅವನು ಬರೀ ಜಾಡುನೇ ಮಾಡ್ತಾ ಇರಲಿ ಮಂದಿರದಲ್ಲಿ. ಹೇಳ್ತಾರೆ ಭಗವಂತ ಸ್ವಯಂ ಬಂದ್ಬಿಟ್ಟು ಅವರಿಗೆ ದರ್ಶನ ಕೊಡ್ತಾರಂತೆ. ಅಂದರೆ ಯಾವಾಗ ಒಬ್ಬ ಶಿಷ್ಯ ನೋಡಿ ಗುರುವನ್ನು ನಮ್ಮ ಸೇವೆಯಿಂದ ನಾವು ಯಾವಾಗ ಸಂತುಷ್ಟಗೊಳಿಸ್ತೀವಿ, ಅವರನ್ನು ಆನಂದಗೊಳಿಸ್ತೀವಿ, ಅವಾಗ ಏನಾಗುತ್ತೆ, ಭಗವಂತನೂ ಆ ಭಕ್ತನ ಮೇಲೆ ಕೃಪೆ ತೋರಿಬಿಡ್ತಾರಂತೆ. ಇದು ಗುರು ಸೇವೆ ಮಹತ್ವ. ಅದಕ್ಕೆ ನಾವು ಶಾಸ್ತ್ರದಲ್ಲಿ ಒಂದು ಪ್ರಸಂಗವನ್ನು ನೋಡ್ತೀವಿ. ಚೈತನ್ಯ ಮಹಾಪ್ರಭುಗಳು ಯಾರು ಗೊತ್ತಲ್ಲ, ಭಗವಂತನೇ ಸಾಕ್ಷಾತ್ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದಿದ್ದರು. ಯಾವಾಗ ದಕ್ಷಿಣ ಭಾರತದಲ್ಲಿ ಚೈತನ್ಯ ಮಹಾಪ್ರಭುಗಳು ಪ್ರಯಾಣಕ್ಕೆ ಹೋಗಿದ್ದರು, ಶ್ರೀರಂಗಂ ಕ್ಷೇತ್ರಕ್ಕೆ ಅವರು ಭೇಟಿ ನೀಡ್ತಾರೆ. ಶ್ರೀರಂಗಂ ಕ್ಷೇತ್ರದಲ್ಲಿ ಅವರು ಅಲ್ಲಿ ಮಂದಿರಕ್ಕೆ ಭೇಟಿ ನೀಡುವಾಗ ಅಲ್ಲಿ ಒಬ್ಬರು ಬ್ರಾಹ್ಮಣ ಇದ್ದರು. ಆ ಬ್ರಾಹ್ಮಣನಿಗೆ ಗುರುವಿನ ಆದೇಶ ಏನಿತ್ತು, ಭಗವದ್ಗೀತೆಯನ್ನು ನೀವು ಪಠನ ಮಾಡಬೇಕು ಅಂತ. ಅವರು ಅಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ರು, ಭಗವದ್ಗೀತೆಯನ್ನು ಪಠನ ಮಾಡ್ತಾಯಿದ್ರು. ಆದರೆ ನೋಡಿ ಉಚ್ಚಾರ ಅಷ್ಟೊಂದು ಸ್ಪಷ್ಟವಾಗಿರಲಿಲ್ಲ, ಅಶುದ್ಧ ಆಗಿತ್ತು. ಅವರು ಉಚ್ಚಾರ ಸ್ಪಷ್ಟವಾಗಿರಲಿಲ್ಲ, ಆದರೆ ಭಾವನೆ ಸರಿಯಾಗಿತ್ತು. ಭಾವನೆ ಏನಿತ್ತು, ನನ್ನ ಗುರು ಆಜ್ಞೆ ಮಾಡಿದ್ದಾರೆ, ನಾನು ಪಠನ ಮಾಡಬೇಕು, ಈ ರೀತಿ ಭಾವ ಸರಿಯಾಗಿತ್ತು. ಆದರೆ ಅಲ್ಲಿ ಉಚ್ಚಾರ ಸರಿಯಾಗಿರಲಿಲ್ಲ. ಈ ರೀತಿ ಇದ್ದಾಗ ಅಲ್ಲಿ ಪಕ್ಕದಲ್ಲಿರುವಂಥ ಕೆಲವು ಬ್ರಾಹ್ಮಣ ವಿದ್ವಾಂಸರು ಅವರನ್ನು ನೋಡಿ ಅಪಹಾಸ್ಯ ಮಾಡ್ತಾಯಿದ್ರು. ನೋಡು ಇವನಿಗೆ ಓದ್ಲಿಕ್ಕೆ ಬರ್ತಾ ಇಲ್ಲ, ಹೇಗೆ ಕಷ್ಟಪಡ್ತಾ ನಿಮಗೆ ಅಪಹಾಸ್ಯ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳು ನೋಡಿ ನೇರವಾಗಿ ಆ ಬ್ರಾಹ್ಮಣನ ಹತ್ರ ಬರ್ತಾರೆ. ಬಂದ್ಬಿಟ್ಟು ಅವ್ರು ನೋಡ್ತಾರೆ ಎಲ್ಲರೂ ಅಪಹಾಸ್ಯ ಮಾಡ್ತಾ ಇದ್ದಾರೆ, ಆದರೆ ಇವರು ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಓದ್ತಾ ಇದ್ದಾರೆ ಅಂದರೆ ಉಚ್ಚಾರ ಸ್ಪಷ್ಟವಾಗಿಲ್ಲ, ಅಶುದ್ಧವಾಗಿದೆ. ಈ ರೀತಿ ಇದ್ದಾಗ ನೋಡಿ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಬಂದ್ಬಿಟ್ಟು ಅವರಿಗೆ ಕೇಳ್ತಾರೆ, ಬ್ರಾಹ್ಮಣರಿಗೆ, ನೀವು ಏನು ಓದ್ತಾ ಇದ್ದೀರಿ, ನೀವು ಏನು ಓದ್ತಾ ಇದ್ದೀರಿ, ಉಚ್ಚಾರ ಯಾಕೆ ನಿಮ್ಮದು ಸ್ಪಷ್ಟ ಇಲ್ಲ, ಉಚ್ಚಾರ ಯಾಕೆ ನಿಮ್ಮದು ಸ್ಪಷ್ಟ ಇಲ್ಲ, ನೀವು ಇಲ್ಲಿ ಕುಳಿತು ಯಾಕೆ ಓದ್ತಾ ಇದ್ದೀರಿ, ಮನೆಯಲ್ಲೇನೂ ಕೂತು ಓದ್ಬೋದಾಗಿತ್ತಲ್ಲ, ಇಲ್ಲೇ ಕೂತ್ಕೊಂಡ್ಬಿಟ್ಟು ಯಾಕೆ ಓದ್ತಾ ಇದ್ದೀರಿ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರು? ಚೈತನ್ಯ ಮಹಾಪ್ರಭು. ನೀವು ಏನು ಓದ್ತಾ ಇದ್ದೀರಿ, ಮೊದಲೇ ಪ್ರಶ್ನೆ, ನೀವೇನು ಓದ್ತಾ ಇದ್ದೀರಿ, ಉಚ್ಚಾರ ಯಾಕೆ ಸ್ಪಷ್ಟ ಇಲ್ಲ. ಆಮೇಲೆ ಮೂರನೇ ಪ್ರಶ್ನೆ ಏನು, ಇಲ್ಲೇ ಕೂತ್ಕೊಂಡು ಬಿಟ್ಟು ಯಾಕೆ ಓದ್ತಾ ಇದ್ದೀರಿ, ಮನೆಯಲ್ಲೇ ಕೂತ್ಕೊಂಡು ಓದ್ಬೋದಾಗಿತ್ತಲ್ಲ. ಈ ರೀತಿ ಪ್ರಶ್ನೆ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾರೆ ನೋಡಿ, ಚೈತನ್ಯ ಚರಿತಾಮೃತದಲ್ಲಿ ಆ ವಿಪ್ರ ಹೇಳೋದು ಬರುತ್ತೆ,
ನಾವೆಲ್ಲರೂ ಹೇಳೋಣ. ವಿಪ್ರ ಕಹೆ ಮೂರ್ಖಾಮಿ ಶಬ್ದಾರ್ಥ ನಾ ಜಾನಿ ಶುದ್ಧ ಶುದ್ಧ ಗೀತಾ ಪಡಿ ಗುರು ಆಜ್ಞಾ ಮಾನಿ. ನೋಡಿ, ಬ್ರಾಹ್ಮಣ ಹೇಳ್ತಾ ಇದ್ದಾರೆ, ನಾನು ಮೂರ್ಖ ಇದ್ದೀನಿ. ಅಲ್ಲಿ ಬ್ರಾಹ್ಮಣ ಹೇಳ್ತಾ ಇದ್ದಾರೆ, ನಾನು ಮೂರ್ಖ ಇದ್ದೀನಿ, ನನಗೆ ಸಂಸ್ಕೃತದ ವ್ಯಾಕರಣ ಸ್ವರ ವ್ಯಂಜನದ ಏನು ನನಗೆ ಜ್ಞಾನ ಇಲ್ಲ, ಸ್ವರ ವ್ಯಂಜನ ನನಗೆ ಜ್ಞಾನ ಇಲ್ಲ. ಅದಕ್ಕೆ ನಾನು ಈ ಗೀತೆಯನ್ನು ಅಷ್ಟು ಸರಿಯಾಗಿ ನನಗೆ ಓದಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಾನು ಉಚ್ಚಾರ ಅಂದು ಸ್ಪಷ್ಟ ಇಲ್ಲ. ಈ ರೀತಿ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಗೀತೆಯನ್ನು ಓದ್ತಾ ಇದ್ದೀನಿ, ಭಗವದ್ಗೀತೆ ಓದ್ತಾ ಇದ್ದೀನಿ, ನನ್ನ ಗುರುಗಳು ನನಗೆ ಆಜ್ಞೆ ಮಾಡಿದ್ದಾರೆ ಭಗವದ್ಗೀತೆ ಓದಂತೇಳಿ. ಒಂದೇ ನನ್ನ ಗುರುಗಳು ಹೇಳಿದರು ಭಾಗವತಂ ಓದಿ ಅಂತಂದರೆ ನಾನು ಭಾಗವತಂ ಓದ್ತೀನಿ. ಗುರುಗಳು ಏನು ಹೇಳಿದ್ದಾರೆ ಅದನ್ನ ನಾನು ಮಾಡ್ತೀನಿ. ಈಗ ನನಗೆ ಗುರುಗಳು ಹೇಳಿದ್ದಾರೆ ಗೀತಾ ಓದಿ ಅಂತ ಹೇಳ್ಬಿಟ್ಟು ನಾನು ಗೀತಾ ಪಠಣ ಮಾಡ್ತಾ ಇದ್ದೀನಿ. ಆಯಿತು, ಹಾಗಾದರೆ ಇಲ್ಲೇ ಯಾಕೆ ಕೂತ್ಕೊಂಡು ಓದಬೇಕು, ಮನೆಯಲ್ಲಿ ಕೂತ್ಕೊಂಡು ಓದಿದ್ರೆ ನಡೆಯುತ್ತಲ್ಲ. ನೋಡಿ, ಇಲ್ಲಿ ನೋಡಿ, ನಿನ್ನ ನೋಡಿ ಎಲ್ಲರೂ ಅಪಾಸೆ ಮಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಓದ್ಬೋದಾಗಿತ್ತಲ್ಲ, ಇಲ್ಲೇ ಕೂತ್ಕೊಂಡ್ಬಿಟ್ಟು ಯಾಕೆ ಓದಬೇಕು? ಆಗ ಆ ಬ್ರಾಹ್ಮಣ ಹೇಳ್ತಾರೆ, ನಮ್ಮ ಗುರು ಹೇಳಿದ್ದಾರೆ ಮಂದಿರದಲ್ಲೇ ಪ್ರಾಂಗಣದಲ್ಲೇ ಕೂತ್ಕೊಂಡ್ಬಿಟ್ಟು ಓದಬೇಕು. ಮಂದಿರದಲ್ಲೇ ಪ್ರಾಂಗಣದಲ್ಲೇ ಕೂತ್ಕೊಂಡ್ಬಿಟ್ಟು ಓದಬೇಕು. ಹೀಗಾಗಿ ನಾನು ಗುರು ಆಜ್ಞೆಯನ್ನು ಪಾಲನೆ ಮಾಡೋದಕ್ಕೆ ನಾನು ಗೀತೆಯನ್ನು ಪಠಣ ಮಾಡ್ತಾ ಇದ್ದೀನಿ. ಬೇರೆ ಯಾರು ನನ್ನ ನಿಂದೆ ಮಾಡಲಿ, ನನ್ನನ್ನು ಅಪಹಾಸ್ಯ ಮಾಡಲಿ, ನನಗೆ ಅದರದ್ದು ಏನು ನನಗೆ ಇದನ್ನಿಲ್ಲ, ಸಂಬಂಧ ಇಲ್ಲ. ನನ್ನ ಗುರುವನ್ನು ನಾನು ಪ್ರಸನ್ನಗೊಳಿಸ್ಬೇಕು, ಗುರುವಿನ ಆಜ್ಞೆಯನ್ನು ನಾನು ನಿಷ್ಠೆಯಿಂದ ಪಾಲನೆ ಮಾಡಬೇಕು, ಅದಕ್ಕೆ ನಾನು ಗೀತಾ ಓದ್ತಾ ಇದ್ದೆ. ನೋಡಿ, ಈ ರೀತಿ ಆ ಬ್ರಾಹ್ಮಣ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನನ್ನು ಅಪ್ಕೋತಾರೆ. ನೋಡಿ, ಚೈತನ್ಯ ಮಹಾಪ್ರಭು ಯಾರು? ಸಾಕ್ಷಾತ್ ಭಗವಂತನೇ. ಅಲ್ಲಿ ಶ್ರೀರಂಗನಾಥ ಅವರು ಭಗವಂತನೇ, ಅದು ಅಚಲ್, ಅಲ್ಲಿ ಸ್ಥಿರವಾಗಿದ್ದಾರೆ. ಚೈತನ್ಯ ಮಹಾಪ್ರಭುಗಳೇನು ಚಲ, ನಡೆದಾಡುವಂಥ ಭಗವಂತ. ನೋಡಿ, ಎಲ್ಲ ಬ್ರಾಹ್ಮಣರನ್ನು ಬಿಟ್ಟು ಗುರು ಆಜ್ಞೆಯನ್ನು ಪಾಲನೆ ಮಾಡ್ತಾ ಇರುವಂಥ ಆ ಬ್ರಾಹ್ಮಣನಿಗೆ ಭಗವಂತ ಬಂದ್ಬಿಟ್ಟು ಏನು ಕೊಟ್ಟರು? ದರ್ಶನ ಕೊಟ್ಟರು. ನೋಡ್ತೀವಲ್ಲ, ಈ ರೀತಿ ಗುರುವಿನ ಆಜ್ಞೆಗೆ ಯಾರು ನಿಷ್ಠೆಯಿಂದ ಆ ಸೇವೆಯನ್ನು ಮಾಡ್ತಾರೆ, ಗುರುವಿನ ಪ್ರಸನ್ನಗೊಳಿಸೋದಕ್ಕೆ, ಗುರುವನ್ನು ಆನಂದಗೊಳಿಸೋದಕ್ಕೆ, ಗುರುವಿನ ಶ್ರದ್ಧೆಯಿಂದ ನಾವು ಯಾವಾಗ ಸೇವೆಯನ್ನು ಮಾಡ್ತೀವಿ ಹೇಳ್ತಾರೆ, ಭಗವಂತ ಆ ವ್ಯಕ್ತಿಯ ಮೇಲೆ ಶೀಘ್ರವಾಗಿ ಪ್ರಸನ್ನ ಆಗ್ತದೆ. ಈ ರೀತಿ ಗುರುವಿನ ಮಹತ್ವದ ಕುರಿತು ಹಲವಾರು ಪ್ರಸಂಗಗಳು ಇಲ್ಲಿ ಬರ್ತಾ ಇದ್ದಾವೆ. ಅದಕ್ಕೆ ನೋಡಿ, ಯೋಗ್ಯವಾದಂಥ ವೈಷ್ಣವ ಸಂಪ್ರದಾಯದಲ್ಲಿರುವಂಥ ಗುರು ಪರಂಪರೆಯಲ್ಲಿರುವಂಥ ಗುರುವಿನ ಆಶ್ರಯವನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿ. ಗುರುವಿನ ಆಶ್ರಯ ಇಲ್ಲದಲೇ ನಾವು ಜ್ಞಾನ ಪಾಂಡಿತ್ಯದಿಂದ ಭಗವಂತನನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗಲ್ಲ. ಆದರೆ ಈ ಸಂಸಾರದಲ್ಲಿ ಹೇಳಲಾಗ್ತದೆ, ಶಿವಜಿ ಇದಾರಲ್ಲ, ಪಾರ್ವತಿಗೆ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಈ ಸಂಸಾರದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ. ಬಹವಃ ಗುರುವಃ ಸತಿ, ಎಲ್ಲರೂ ನನ್ನ ಜೊತೆ ಹೇಳಿ. ಇಲ್ಲಿ ಶಿವ ಇದ್ದಾರೆ, ಪಾರ್ವತಿಗೆ ಹೇಳ್ತಾ ಇದ್ದಾರೆ ಸಂಸಾರದಲ್ಲಿ ಯಾವ ರೀತಿ ಗುರುಗಳಿದ್ದಾರೆ ಅಂತೇಳಿ. ಬಹವಃ ಗುರುವಃ ಸತಿ ಶಿಷ್ಯ ವಿತ್ತಾಪಹಾರಕಃ ಬಹು ದುರ್ಲಭಂ ದೇವಿ ಶಿಷ್ಯ ಸಂತಾಪಹಾರಕ. ನೋಡಿ, ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾರೆ, ಈ ಸಂಸಾರದಲ್ಲಿ ಬಹಳಷ್ಟು ಗುರುಗಳಿದ್ದಾರೆ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಶಿಷ್ಯ ವಿತ್ತಾಪಹಾರಕ, ಅಂದರೆ ಶಿಷ್ಯನ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಅಂಥ ಗುರುಗಳು ಬಹಳ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಸಮಾಜದಲ್ಲಿ ನೋಡ್ತೀವಲ್ಲ, ಕೆಲವು ಕಡೆ ಇರುತ್ತೆ, ನೀವು ಗುರುಗಳ ದರ್ಶನ ಮಾಡಬೇಕಂದ್ರೆ ಹುಂಡಿಗೆ 5,000 ರೂಪಾಯಿ ಹಾಕಿ ಹೋಗಿ ಆಮೇಲೆ ದರ್ಶನ ಮಾಡಿ.
ಕೆಲವು ಎಲ್ಲ ನಾನು ಯಾರು ಹಿಂಗೆಲ್ಲ ಹೆಸರು ತಗೊಳ್ಳಲ್ಲ, ಆದರೆ ಸಂಸಾರದಲ್ಲಿ ಯಾವ ರೀತಿ ನೋಡಿ ಶಿವನೇ ಹೇಳ್ತಾ ಇದ್ದಾರೆ ಇಲ್ಲಿ ಈ ರೀತಿ. ಆಮೇಲೆ ಆಯಿತು, ನೀವು ಇಂತಿಷ್ಟು ದುಡ್ಡು ಕೊಡಿ, ನಿಮಗೆ ಈ ರೀತಿ ಎಲ್ಲ ನಾವು ಮಾಡಿಕೊಡ್ತೀವಿ, ಮಂತ್ರ ಹಾಕ್ಕೊಡ್ತೀವಿ, ಎಲ್ಲ ಮಾಡ್ತೀವಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ಈ ರೀತಿ ಶಿಷ್ಯನ ಸಂಪತ್ತನ್ನು ಲೂಟಿ, ಶಿಷ್ಯ ವಿತ್ತಾಪಹಾರಕ, ಸಂಪತ್ತನ್ನು ಲೂಟಿ ಮಾಡುವಂಥ ಗುರುಗಳು ಬಹಳಷ್ಟು ಜನ ಇದ್ದಾರೆ ಅಂತ ಯಾರು ಹೇಳ್ತಾ ಇದ್ದಾರೆ? ಶಿವಜಿನೇ ಹೇಳ್ತಾ ಇದ್ದಾರೆ. ಏನ್ ಫೀಸ್ ಅದಾಯ್ತು. ಆಮೇಲೆ ನಾವೇನಾದರೂ ಅದೇ ಮಂತ್ರದಿಂದ ಏನೋ ಮಾಡಿ ಕೊಡ್ತಾರೆ, ಈ ರೀತಿ ನಿಮಗೆ ಇದನ್ನು ಮಾಡಿಕೊಡ್ತೀವಿ, ಎಲ್ಲ ನಿಮ್ಮದು ಒಳ್ಳೇದಾಗುತ್ತೆ, ಮನೆಗೆ ಹೋಗಿ ಇದನ್ನು ಮಾಡಿ ಎಲ್ಲ ಈ ರೀತಿ ಬಂದುಬಿಟ್ಟು ಈ ರೀತಿ ಹವನ ಮಾಡಿ ಹೋಮ ಮಾಡಿ ಇಲ್ಲೆಲ್ಲ ನೀವು ನಡ್ಕೊಳ್ಳಿ, ಈ ರೀತಿ ಎಲ್ಲ ಆಗುತ್ತೆ. ಈ ರೀತಿ ಏನೋ ಹೇಳಿ ಶಿಷ್ಯನ ವಿತ್ತ ಅಂದರೆ ಸಂಪತ್ತನ್ನು ಲೂಟಿ ಮಾಡುವಂಥ ಗುರುಗಳು ಬಹಳ ಜನ. ಆಗ ಮತ್ತೆ ಶಿವಜಿ ಏನು ಹೇಳ್ತಾ ಇದ್ದಾರೆ ಪಾರ್ವತಿಗೆ? ಬಹು ದುರ್ಲಭಂ ದೇವಿ ಶಿಷ್ಯ ಸಂತಾಪಹಾರಕ. ಈ ಮನುಷ್ಯ ಜೀವನದಲ್ಲಿ ನೋಡಿ, ಭೌತಿಕ ಸಾಗರದಲ್ಲಿ, ಭವಸಾಗರದಲ್ಲಿ ಎಲ್ಲ ಜೀವಿಗಳು ನೋಡಿ, ನಾವು ಗುರುವಾಷ್ಟಕವನ್ನು ಹೇಳ್ತೀವಲ್ಲ, ಸಂಸಾರ ದಾವ ನಲಲೀಢ ಲೋಕ ತ್ರಾಣಾಯ ಕಾರುಣ್ಯ ಘನಾಘನತ್ವ ಪ್ರಾಪ್ತಸ್ಯ ಕಲ್ಯಾಣ ಪುನಾರ್ನವಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಈ ಭವಸಾಗರದಲ್ಲಿ ಎಲ್ಲ ಜೀವಿಗಳು ನರಳ್ತಾ ಇದೆ, ಈ ಸಂಸಾರ ಸಾಗರದಲ್ಲಿ. ಇಲ್ಲಿ ದಾವಾನಲ್ಲಿದೆ ಯಾವುದು? ಅನೇಕವಾದಂಥ ತಾಪತ್ರಯಗಳಿದೆ. ಯಾವೆಲ್ಲ? ಆದಿದೈವಿಕ, ಆದಿಭೌತಿಕ, ಆದಿ ಆತ್ಮಿಕ ಅಂತ ಹೇಳ್ತೀವಿ. ಆದಿದೈವಿಕ ಅಂದರೆ ದೇವತೆಗಳಿಂದ ಬರುವಂಥ ತೊಂದರೆಗಳು, ಎಲ್ಲ ಮಹಾಮಾರಿ ಕಾಯಿಲೆಗಳು, ಸುನಾಮಿ, ಭೂಕಂಪ, ಚಂಡಮಾರುತ, ಈ ರೀತಿ ಆದಿದೈವಿಕ. ಆದಿಭೌತಿಕ ಅಂದರೆ ನಮಗೆ ಬೇರೆ ಜೀವಿಗಳಿಂದ ಆಗುವಂಥ ತೊಂದರೆಗಳು. ಯಾರೋ ಬಂದ್ಬಿಟ್ಟು ನಮ್ಮ ಮೋಸ ಮಾಡ್ತಾರೆ, ನಾವು ಬೀದಿಯಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಬಂದ್ಬಿಟ್ಟು ಗಾಡಿಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಈ ರೀತಿ ಬೇರೆ ಜೀವಿಗಳಿಂದ ನಮಗೆ ಆಗುವಂಥ ತೊಂದರೆಗಳು. ಆದಿ ಆತ್ಮಿಕ, ಆಧ್ಯಾತ್ಮಿಕ ಅಂದರೆ ನಮ್ಮ ಮನಸ್ಸು ಮತ್ತು ಶರೀರ. ಮನಸ್ಸು ವಿಚಲಿತ ಆದಾಗ ನೋಡ್ತೀವಲ್ಲ, ನಮ್ಮ ಶರೀರ, ನಮಗೆ ನಿದ್ದೆ ಬರಲ್ಲ ರಾತ್ರಿ, ಎಲ್ಲ ಪಚನಕ್ರಿಯೆ ವಿಚಲಿತ ಆಗಿಬಿಡುತ್ತೆ. ಎಲ್ಲದರಿಂದ ನಾವು ಆ ಸಂತಾಪ ಮಾಡ್ತೀವಿ. ಈ ರೀತಿ ಭೌತಿಕ ಜಗತ್ತಿನಲ್ಲಿ ಆದಿ ದೈವಿಕ, ಆದಿ ಭೌತಿಕ, ಆದಿ ಆತ್ಮಿಕ ಈ ಕಷ್ಟಗಳಿದೆ. ಮತ್ತು ನಮ್ಮ ಒಂದು ಕರ್ಮಗಳಿಗೆ ಅನುಗುಣವಾಗಿ ಬರುವಂಥ ಕಷ್ಟಗಳು, ಮತ್ತು ನಮ್ಮ ಅನರ್ಥಗಳು ಏನೆಲ್ಲ ಇದೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಇವುಗಳಿಂದನೂ ನಮಗೆ ಕಷ್ಟಗಳು ಬರ್ತಾ ಇದೆ. ಈ ಅನರ್ಥಗಳಿಂದ ನಮಗೆ ಕಷ್ಟಗಳು ಬರ್ತಾ ಇದೆ ಅಲ್ಲ, ಆ ಅನರ್ಥಗಳು ಇದ್ದಿದ್ದಕ್ಕೆ ನಾವು ಕಷ್ಟಗಳಿಂದ ವಿಚಲಿತರಾಗ್ತಾ ಇದ್ದೀವಿ. ಈ ನಿಜವಾದ ನೋಡಿ ಶಿಷ್ಯ ಸಂತಾಪಹಾರಕ, ನಿಜವಾದ ಈ ಧಾವಾನಲದಲ್ಲಿ ಎಲ್ಲ ಸಂತಾಪ ನರಳ್ತಾ ಇದೆ ಎಲ್ಲ ಜೀವಿಗಳು. ಅಂಥ ದಾವಾನಲ್ ಅಂದರೆ ಈ ಸಂತಾಪವನ್ನು ದಮನ ಮಾಡುವಂಥ ಯೋಗ್ಯ ಗುರು ಸಿಗುವುದು ಬಹಳ ದುರ್ಲಭ ಅಂತ ಹೇಳ್ತಾ ಇದ್ದಾರೆ. ಶಿವ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಯಾವ ಒಂದು ಗುರುವನ್ನು ಆಯ್ಕೆ ಮಾಡ್ಕೋಬೇಕು, ಅದು ಬಹಳ ಜಾಗರೂಕರಾಗಿರಬೇಕು. ಆ ಗುರು ವರಿಷ್ಠ ವೈಷ್ಣವ ಸಂಪ್ರದಾಯದಲ್ಲಿ, ಶ್ರೇಷ್ಠ ವೈಷ್ಣವ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಆ ಗುರು ಇರಬೇಕು. ಆ ಗುರು ನಮಗೆ ಭಗವಂತನ ನಾಮವನ್ನು ಕೊಡಬೇಕು, ಭಕ್ತಿಯ ಮಾರ್ಗವನ್ನು ಹೇಳಿಕೊಡಬೇಕು, ಮನುಷ್ಯ ಜೀವನದ ಗುರಿಯನ್ನು ಹೇಳಿಕೊಡಬೇಕು. ಈ ರೀತಿ ಆ ಒಬ್ಬ ಗುರು ಮೊದಲು ಶಿಷ್ಯನಾಗಿರಬೇಕು ಅಲ್ವಾ? ಗುರು ಇದ್ದವರು ಮೊದಲು ಏನಾಗಿರಬೇಕು? ಅವನು ಶಿಷ್ಯನಾಗಿರಬೇಕು. ಯಾವಾಗ ನಿಷ್ಠಾವಂತ ಒಬ್ಬ ಶಿಷ್ಯ ಇರ್ತಾರಲ್ಲ, ಅವನೇ ಮುಂದೆ ಹೋಗಿ ಗುರು ಆಗ್ತಾನಂತ. ನೋಡಿ, ಬಹಳ ನಾವು ಜಾಗರೂಕವಾಗಿ ಕೇಳಬೇಕಿದು. ಯಾರು ನಿಷ್ಠಾವಂತ ಶಿಷ್ಯ ಇರ್ತಾನೆ, ತನ್ನ ಗುರುವಿಗೆ ಅವನೇ ಮುಂದೆ ಹೋಗಿ ಒಬ್ಬ ಯೋಗ್ಯ ಗುರು ಆಗ್ತಾನೆ. ಅದಕ್ಕೆ ಈ ಸಮಾಜದಲ್ಲಿ ನಾವು ಯಾರನ್ನ ಗುರುವಾಗಿ ಸ್ವೀಕಾರ ಮಾಡಬೇಕಂದ್ರೆ ಯಾವೆಲ್ಲ ಯೋಗ್ಯತೆ ಇರಬೇಕು? ಅವರು ಶ್ರೇಷ್ಠ ವೈಷ್ಣವ ಸಂಪ್ರದಾಯದಲ್ಲಿ ಅವರು ಇರಬೇಕು. ಅವರು ಮೊದಲು ಶ್ರೇಷ್ಠ ಶಿಷ್ಯನಾಗಿರಬೇಕು. ಮತ್ತು ತಮ್ಮ ಆಚರಣೆಯಲ್ಲಿ ಅವರು ಅದನ್ನು ತಂದಿರಬೇಕು. ಭಕ್ತಿಯ ಸಾಧನೆಯನ್ನು ತಮ್ಮ ಆಚರಣೆ ಮೂಲಕ ಅವರು ಮಾಡ್ತಾ ಇರಬೇಕು. ಆ ಒಬ್ಬ ಗುರು ಏನಿದೆ, ನಿಜವಾಗಿಯೂ ನಮಗೆ ಭಕ್ತಿಯ ಪಥವನ್ನು ನೀಡಬಹುದು. ಆ ಗುರು ಮಾತ್ರ ನಮಗೆ ಈ ಭವಸಾಗರದಿಂದ ನಮ್ಮನ್ನು
ಪಾರು ಮಾಡ್ತಾರೆ. ಈ ರೀತಿ ಗುರುವಿನ ಮಹತ್ವದ ಕುರಿತು ನೋಡಿ ಶಾಸ್ತ್ರಗಳಲ್ಲಿ ಹಲವಾರು ಸ್ಥಾನಗಳಲ್ಲಿ ವರ್ಣನೆ ಇದೆ. ಈ ರೀತಿ ಯಾವಾಗ ನಾವು ಗುರುವನ್ನು ಸೇವೆಯಿಂದ ಪ್ರಸನ್ನಗೊಳಿಸ್ತೀವಿ ಅವಾಗ ಭಗವಂತನು ಸಹ ಆ ಭಕ್ತನ ಮೇಲೆ ನಿಜವಾಗಿ ಪ್ರಸನ್ನಗೊಳ್ತಾನೆ. ನೋಡಿ ಈಗ ಗುರು ತತ್ವದ ಕುರಿತು ಶಾಸ್ತ್ರದಲ್ಲಿ ನಾವು ವರ್ಣನೆಗಳಲ್ಲಿ ಭಗವದ್ಗೀತೆಯಲ್ಲೇ ನಾವು ನೋಡ್ಬೋದು. ಭಗವದ್ಗೀತೆ ಯಾವಾಗ ಪ್ರಾರಂಭ ಆಯಿತು? ಭಗವದ್ಗೀತೆ ಯಾವಾಗ ಪ್ರಾರಂಭ ಆಗುತ್ತೆ? ಯಾವಾಗ ಅರ್ಜುನ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ, ಭಗವಂತನಿಗೆ ಶರಣಾಗ್ತಾರೆ, ಅವಾಗ ಭಗವದ್ಗೀತೆ ಪ್ರಾರಂಭ ಆಗುತ್ತೆ. ನೋಡಿ ಮೊದಲನೇ ಅಧ್ಯಾಯದಲ್ಲಿ ಭಗವಂತ ಏನೂ ಹೇಳಿಲ್ಲ. ಭಗವದ್ಗೀತೆ ಪ್ರಾರಂಭ ಆಗೋದು ಎಲ್ಲಿ? 2ನೇ ಅಧ್ಯಾಯದಿಂದ. ಪ್ರಾರಂಭ ಯಾವಾಗುತ್ತೆ? 2ನೇ ಅಧ್ಯಾಯದಿಂದ. ಹಾಗಾದರೆ 17 ಅಧ್ಯಾಯ ಇಡ್ಬೋದಾಗಿತ್ತಲ್ಲ, 18 ಅಧ್ಯಾಯ ಯಾಕೆ ಇಟ್ಟಿದ್ದಾರೆ? ಪ್ರಶ್ನೆ ಬರುತ್ತಲ್ಲ. ನೋಡಿ ಭಗವದ್ಗೀತೆ ಯಾವಾಗ ಪ್ರಾರಂಭ ಆಗುತ್ತೆ? 2ನೇ ಅಧ್ಯಾಯದಿಂದ ಪ್ರಾರಂಭ ಆಗುತ್ತೆ. ಹಾಗಾದರೆ 17 ಅಧ್ಯಾಯ ಇರಬೇಕಾಗಿತ್ತು. 18 ಅಧ್ಯಾಯಗಳು ಯಾಕಿದೆ? ನೋಡಿ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ತನ್ನ ಒಂದು ಮನೋಬಲದಿಂದ ಬುದ್ಧಿಶಕ್ತಿಯಿಂದ ಏನೆಲ್ಲ ದ್ವಂದ್ವಗಳಿದೆ, ತನ್ನ ಸಮಸ್ಯೆಗಳಿಗೆ ಅವುಗಳನ್ನು ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಅವನಿಗೆ ಸಾಧ್ಯ ಆಗಲಿಲ್ಲ. ನೋಡಿ ಅರ್ಜುನಿಗೆ ಕೊನೆಗೆ ಏನು ದ್ವಂದ್ವ ಬಂತು? ನಾನು ಯುದ್ಧ ಮಾಡಬೇಕಾ ಮಾಡಬಾರದು? ಈ ದ್ವಂದ್ವಕ್ಕೆ ಒಳಗಾಗ್ಬಿಟ್ಟ. ಇದೆಲ್ಲ ಕೃತ್ಯ ಇದೆ, ಇದು ನನಗೆ ಪಾಪ ಸಿಗುತ್ತೆ, ಇವರೆಲ್ಲರನ್ನು ಕೊಂದುಬಿಟ್ರೆ ಕುಲನಾಶ ಆಗಿಬಿಡುತ್ತೆ, ಎಲ್ಲ ಅವನಿಗೂ ಸಮಸ್ಯೆಗಳಿತ್ತು. ಆದರೆ ಇವೆಲ್ಲ ಈಗಿಂತ ಕೊನೆಯದಾಗಿ ಏನು ಸಮಸ್ಯೆ ಬಂತವನಿಗೆ? ನಾನು ಯುದ್ಧ ಮಾಡಬೇಕಾಗಿ ಮಾಡಬಾರ್ದು, ಯಾಕಂದರೆ ಕ್ಷತ್ರಿಯ ಇದ್ದೀನಿ. ಯುದ್ಧ ಮಾಡಲಿಲ್ಲ ಅಂದರೆ ಒಂದು, ಯುದ್ಧ ಮಾಡಿದರೆ ಒಂದು. ಈ ರೀತಿ ಆ 1ನೇ ಅಧ್ಯಾಯದಿಂದ ಏನು ತಿಳ್ಕೊಬೇಕಂದ್ರೆ, ಯಾರೇ ಮನುಷ್ಯ ಜೀವಿ ಇರಲಿ, ತನ್ನ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಗುರುವಿನ ಆಶ್ರಯ ಇಲ್ಲದಲೇ ಅವನು ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಲ್ಲ. ಇದನ್ನು ತಿಳಿಸೋದಕ್ಕೋಸ್ಕರನೇ 1ನೇ ಅಧ್ಯಾಯ ಇರೋದು. ಅರ್ಥ ಆಯ್ತಲ್ಲ? ನೋಡಿ ಅವನು ಗಾಂಡೀವನ್ನ ತೆಳಗಡೆ ಇಟ್ಟು ಕೂತ್ಕೊಂಡ್ಬಿಟ್ಟ. ಯಾವಾಗ? 2ನೇ ಅಧ್ಯಾಯದಲ್ಲಿ ಕಾರ್ಪಣ್ಯ ದೋಷೋಪಹತಸ್ವಭ ಪ್ರಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಸ ಯಚ್ಛಾಮಿ ತಂ ಇಚ್ಛಾಮಿ ಕಾರ್ಪಣ್ಯ ದೋಷೋಪಹತಸ್ವಭ ಪ್ರಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಸ ಯಶ್ರೇಯಶಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಇಲ್ಲಿ ಅರ್ಜುನ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿ ಹೇಳ್ತಾ ಇದ್ದಾರೆ, ನಾನೀಗ ನಿಮ್ಮ ಶಿಷ್ಯನಾಗಿದ್ದೀನಿ, ಈಗ ನೀವು ನನಗೆ ಮಾರ್ಗದರ್ಶನ ತೋರಿ, ನಾನು ಏನು ಮಾಡಬೇಕು, ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯುದ್ಧ ಪೂರ್ತಿ ಎಲ್ಲ ಈಗ ನಿಂತು ಬಿಟ್ಟಿದ್ದಾರೆ ಯೋಧರ ಮುಂದೆ. ನೋಡಿ ಎಷ್ಟೊಂದು ಆ ರೀತಿ ಯಾವಾಗ ಗುರುವನ್ನ ಭಗವಂತನಿಗೆ ಗುರುವಾಗಿ ಅವರು ಸ್ವೀಕಾರ ಮಾಡಿದರು, ಅವಾಗ ಯಾವಾಗ ಜ್ಞಾನವನ್ನು ಭಗವಂತ ಬೋಧನೆ ಮಾಡ್ತಾರೆ. ನೋಡಿ 11ನೇ ಅಧ್ಯಾಯದಲ್ಲಿ ಆಗ ಮತ್ತೆ ಅರ್ಜುನ ಕ್ಷಮೆ ಕೇಳ್ತಾ ಇದ್ದಾರೆ. ಏನಂತ ಹೇಳ್ಬಿಟ್ಟು, ಹೇ ಭಗವಂತನೇ, ಆ ಭಗವಂತನ ದಿವ್ಯ ಸ್ವರೂಪವನ್ನು ನೋಡಿದ್ರಲ್ಲ, ಆಗ ಅರ್ಜುನ ಕ್ಷಮೆ ಕೇಳ್ತಾ ಇದ್ದಾರೆ. ಓ ಭಗವಂತನೇ, ಮುಂಚೆ ನಾನು ನಿಮ್ಮನ್ನು ಹೇ ಯಾದವ, ಹೇ ಕೇಶವ ಅಂತೇಳಿ ಏನು ಏಕವಚನದಲ್ಲಿ ನಿಮ್ಮನ್ನು ನಾನು ಉಚ್ಚಾರ ಮಾಡಿದ್ದೀನಿ, ನಿಮ್ಮ ಜೊತೆ ಅಪಹಾಸ್ಯ ಮಾಡಿದ್ದೀನಿ, ಸ್ನೇಹಿತರ ಮುಂದೆ ನಿಮ್ಮನ್ನು ನಿಂದನೆ ಮಾಡಿದ್ದೀನಿ. ಈ ರೀತಿ ನಾನು ನಿಮ್ಮ ಜೊತೆ ಅಂದರೆ ಅಗೌರವ ತೋರಿದ್ದೀನಿ. ಅಂದರೆ ಈಗ ದಿವ್ಯ ಸ್ವರೂಪವನ್ನು ಭಗವಂತನ ಯಾವಾಗ ಅರ್ಜುನ ನೋಡಿದ, ಅವನಿಗೆ ಈಗ ಮುಜುಗರ ಅನಿಸ್ಲಿಕ್ಕತ್ತು. ಏನಪ್ಪ, ನಾನು ಈ ರೀತಿ ಎಲ್ಲ ನಾನು ನಡ್ಕೊಂಡ್ಬಿಟ್ಟಿದ್ದೀನಲ್ಲ ಭಗವಂತನ ಜೊತೆ, ಸ್ನೇಹ ಭಾವದಲ್ಲಿ ನಾನು ಏಕವಚನದಲ್ಲಿ ಮಾತಾಡಿದ್ದೀನಿ, ನಿಮ್ಮ ನಿಂದನೇನು ಮಾಡಿದ್ದೀನಿ, ಅಪಹಾಸ್ಯ ಮಾಡಿದ್ದೀನಿ, ಅವು ಎಲ್ಲದಕ್ಕೂ ನನಗೀಗ ಕ್ಷಮೆ ಇರಲಿ ಅಂತ ಯಾವಾಗ ಅರ್ಜುನ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಯಾವಾಗ ಗುರುವನ್ನು ಭಗವಂತನ ರೂಪದಲ್ಲಿ ಸ್ವೀಕಾರ ಮಾಡಿದ್ರೆ ಆಗ ಅವನಿಗೆ ಜ್ಞಾನೋದಯ ಆಯಿತು. ಈ ರೀತಿ ನಾವು ನೋಡ್ತೀವಿ ಭಗವದ್ಗೀತೆಯಲ್ಲೂ ಸಹ ಭಗವಂತನಿಗೆ ಯಾವಾಗ ಅರ್ಜುನ ಶರಣಾದರೂ ಅವನಿಗೆ ಆಗ ಜ್ಞಾನೋದಯ ಆಯಿತು. ನೋಡಿ ಭಾಗವತಂದಲ್ಲಿಯೂ ನಾವು ನೋಡ್ತೀವಿ ಗುರುವಿನ ಒಂದು ಆಶ್ರಯದ ಮಹತ್ವವನ್ನು. ಪರೀಕ್ಷಿತ ಮಹಾರಾಜ ಯಾವಾಗ ನೋಡಿ ಶುಕದೇವ ಗೋಸ್ವಾಮಿಗಳಿಗೆ ಅವರು ಸಂಪೂರ್ಣವಾಗಿ ಶರಣಾಗಿ, ನನಗೆ ಈಗ ದಾರಿಯನ್ನು ತೋರಿ, ಕೊನೆ ಎಷ್ಟು ದಿವಸಗಳು ಉಳಿದಿತ್ತು ಅವರಿಗೆ? 7 ದಿವಸ ಆಗಿತ್ತಲ್ಲ ಶಾಪಗ್ರಸ್ತ. 7 ದಿವಸದಲ್ಲಿ ತಕ್ಷಕ ನಾಗ ಈಗ ಬಂದ್ಬಿಟ್ಟು ಅವರಿಗೆ ಕಚ್ಚುತ್ತೆ, ಯಾವಾಗ ಮೃತ್ಯು ಆಗುತ್ತೆ. ಈಗ ನನಗೆ ನಿಜವಾದ ನನ್ನ ಧ್ಯೇಯ ಏನಿರಬೇಕು, ಈ 7 ದಿನಗಳನ್ನು ನಾನು ಹೇಗೆ
ಅವುಗಳನ್ನು ನಾನು ಸರಿಯಾಗಿ ಅದನ್ನ ಯೂಸ್ ಮಾಡ್ಕೋಬೇಕು, ಅಂದರೆ ಅದರದ್ದು ಸದುಪಯೋಗ ಪಡ್ಕೋಬೇಕು. ಎಲ್ಲವನ್ನ ಈಗ ಶುಕದೇವ್ ಗೋಸ್ವಾಮಿಗಳಿಗೆ ಅವರು ಯಾವಾಗ ಶರಣಾಗ್ತಾರೆ ಅವಾಗ ಏನಾಯ್ತಲ್ಲಿ ಭಾಗವತಂ ಪ್ರಕಟ ಆಯಿತು, ಶ್ರೀಮದ್ ಭಾಗವತಂ ಪ್ರಕಟ ಆಯಿತು. ಅದೇ ರೀತಿ ಈ ಶ್ರೀಮದ್ ಭಾಗವತಂದ ರಚಯಿತ ಯಾರು, ಬರೆದವರು ಯಾರು? ವ್ಯಾಸ ಮಹರ್ಷಿಗಳು. ನೋಡಿ, ವ್ಯಾಸ ಮಹರ್ಷಿಗಳು ಏನೆಲ್ಲ ವೇದಗಳನ್ನು, ಪುರಾಣಗಳನ್ನು, 18 ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಎಲ್ಲವನ್ನ ರಚನೆ ಮಾಡಿದರು. ಆದರೆ ಅವರಿಗೆ ಮನಸ್ಸಿಗೆ ಒಂದು ಸಂತುಷ್ಟಿಯ ಭಾವ ಬರಲೇ ಇಲ್ಲ. ಎಷ್ಟೆಲ್ಲ ರಚನೆ ಮಾಡಿದರೂ ಸಂತುಷ್ಟಿ ಭಾವ ಬರಲಿಲ್ಲ. ನಾನು ಮನುಷ್ಯ ಜೀವಿಗಳಿಗೆ ಬರುವಂಥ, ಮುಂದಿನ ಯುಗದಲ್ಲಿ ಬರುವಂಥ ಮನುಷ್ಯ ಜೀವಿಗಳಿಗೆ ಏನು ಕೊಡಬೇಕಾದ್ರೆ ಇನ್ನೂ ಕಂಪ್ಲೀಟಾಗಿ ಕೊಟ್ಟಿಲ್ಲ ಅನ್ನೋ ಒಂದು ಅಸಂತುಷ್ಟಿ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾವಾಗ ಅವರು ತಮ್ಮ ಗುರುಗಳಾದ ನಾರದ ಮುನಿಗಳಿಗೆ ಶರಣಾದರು, ಅವಾಗ ಏನಾಯ್ತಲ್ಲಿ ಗ್ರಂಥರಾಜ್ ಶ್ರೀಮದ್ ಭಾಗವತಂ ಪ್ರಕಟ ಆಯಿತು. ನಾರದ ಮುನಿಗಳ ಆಜ್ಞೆಯಂತೆ ಅವರು ಯಾವಾಗ ಈ ಶ್ರೀಮದ್ ಭಾಗವತಮನ್ನು ರಚನೆ ಮಾಡಿದರು, ಮೊದಲು ಬರೆದಿದ್ದೆಲ್ಲ ಗ್ರಂಥಗಳು, ಆದರೆ ಗ್ರಂಥರಾಜ್ ಶ್ರೀಮದ್ ಭಾಗವತಂ ಪ್ರಕಟ ಆಗಿದ್ದು ಯಾವಾಗ? ಗುರುಗಳ ಆಶ್ರಯವನ್ನು ತೆಗೆದುಕೊಂಡಾಗ, ಅವರ ನಾರದ ಮುನಿಗಳ ಗುರುಗಳ ಆಶ್ರಯವನ್ನು ತೆಗೆದುಕೊಂಡಾಗ. ಈ ರೀತಿ ಗುರುವಿನ ಮಹತ್ವದ ಕುರಿತು ಹಲವಾರು ನಾವು ಪ್ರಸಂಗಗಳನ್ನು ನೋಡ್ತಾ ಇದ್ದೀವಿ. ಶ್ರೀಮದ್ ಭಾಗವತಂನಲ್ಲಿ ಮುಂದೇನು ವರ್ಣನೆ ಬರುತ್ತಲ್ಲ, ದೇವಹೂತಿ ಅವರ ಮಗನಾದಂಥ ಕಪಿಲ ಮುನಿಗಳು. ಕಪಿಲ ಮುನಿಗಳು ಯಾರು? ಸಾಕ್ಷಾತ್ ಭಗವಂತನ ಸ್ವರೂಪನೇ ಅವರು. ಅವಾಗ ದೇವಹೂತಿ ತಮ್ಮ ಮಗನಾದಂಥ ಕಪಿಲ ಮುನಿಗಳಿಗೆ ಅವರು ಶರಣಾಗಿ ಅವರನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಅವಾಗ ಅವರಿಗೆ ನಿಜವಾದ ಜ್ಞಾನದ ಪ್ರಕಾಶಿತ ಆಗುತ್ತೆ. ಅದೇ ರೀತಿ ಶ್ರೀಮದ್ ಭಾಗವತಂದಲ್ಲಿ 4ನೇ ಸ್ಕಂದದಲ್ಲಿ ಧ್ರುವ ಮಹಾರಾಜರ ಪ್ರಸಂಗವನ್ನು ನಾವು ನೋಡ್ತೀವಿ. ಧ್ರುವ ಮಹಾರಾಜ ಎಷ್ಟು ವರ್ಷ ಇತ್ತು? ಅವ್ರ ವಯಸ್ಸು ಎಷ್ಟಿತ್ತು? 5 ವರ್ಷದ ಪುಟ್ಟ ಬಾಲಕ. ಅವರಿಗೆ ಈಗ ಅವರ ಪ್ರತಿಜ್ಞೆ, ಒಂದು ನಿಷ್ಠೆ ಏನಿತ್ತು? ನಾನು ನನ್ನ ತಂದೆಗಿಂತಲೂ ಹೆಚ್ಚಿನ ಒಂದು ರಾಜ್ಯವನ್ನು ನಾನೀಗ ಪಡಿಬೇಕು. ನೋಡಿ, ಆ ಇಚ್ಛೆಯಿಂದ ಅವರು ತಾಯಿ ಹತ್ರ ಹೋದರು. ಅವ್ರ ತಾಯಿ ಹೆಸರೇನು? ಸುನೀತಿ. ಸುನೀತಿ, ಸುರುಚಿ, ಸುನೀತಿ, ಸುನೀತಿ ಅಲ್ಲ, ಸುನೀತಿ. ನೋಡಿ, ತಾಯಿ ಹತ್ರ ಅವರು ಹೋದಾಗ ತಾಯಿ ಒಂದೇ ಮಾತು ಹೇಳ್ತಾರೆ, ಇದೆಲ್ಲ ನೀನು ಬೇಕಂದ್ರೆ ನೀನು ಭಗವಂತನ ಭಜನೆಯಲ್ಲಿ ನೀನು ತೊಡಬೇಕು, ಕಾಡಿಗೆ ಹೋಗು, ನೀನು ಭಗವಂತನ ಭಜನೆಯಲ್ಲಿ ತೊಡಗು. ಈ ರೀತಿ ಅವರು ಮಾರ್ಗದರ್ಶನ ನೀಡಿದರು. ಇದವರಿಗೆ ಏನಂತ ಹೇಳ್ತೀವಿ? ಪಥ ಪ್ರದರ್ಶಕ್ ಗುರು ಅಂತ ಹೇಳ್ತೀವಿ. ಇವ್ರು ಯಾರು? ಅಲ್ಲಿ ಪಥ ಪ್ರದರ್ಶಕ್ ಗುರು ಅಂತ ಹೇಳ್ತೀವಿ. ಅಲ್ಲಿ ಸುನೀತಿ ತಮ್ಮ ಏನು ಆಚರಣೆ ಮಾಡ್ತಾ ಇರಲಿಲ್ಲ, ಅವರೇನು ಭಗವಂತನ ಭಜನೆ ಏನು ಮಾಡ್ತಾ ಇರಲಿಲ್ಲ, ಆದರೆ ಪಥ ಪ್ರದರ್ಶಕ್ ಗುರು ಆದರು. ಉದಾಹರಣೆಗೆ ಈಗ ನೋಡಿ, ಹೊರಗಡೆ ನಾವು ಇರ್ತೀವಿ ಅಂತ ತಿಳ್ಕೊಳ್ಳಿ, ಯಾರೋ ಒಬ್ಬರು ಭೇಟಿ ಆಗ್ತಾರೆ, ಹೇಳ್ತಾರೆ, ಓ ನೀವು ಆ ಇಸ್ಕಾನ್ಗೆ ಹೋಗಿ, ಇಸ್ಕಾನ್ನಲ್ಲಿ ನಿಮಗೆ ಒಳ್ಳೆ ಎಲ್ಲ ಗುರು ಎಲ್ಲ, ಅಲ್ಲಿ ಭಕ್ತರು ಚೆನ್ನಾಗಿದ್ದಾರೆ, ಒಳ್ಳೆ ಜ್ಞಾನ ಸಿಗುತ್ತೆ. ಅವರು ಬರ್ತಾ ಇರ್ಬೋದು, ಇಲ್ಲದೆ ಇರ್ಬೋದು, ಆದರೆ ನಿಮಗೆ ಒಳ್ಳೆ ಮಾರ್ಗವನ್ನು ಹೇಳ್ಕೊಟ್ರಲ್ಲ, ಇದಕ್ಕೆ ಏನಂತೀವಿ? ಪಥ ಪ್ರದರ್ಶಕ್ ಗುರು ಅಂತೇಳಿ. ಅದೇ ರೀತಿ ಸುನೀತಿ ಏನು ಮಾಡಿದ್ರಲ್ಲಿ? ಪಥ ಪ್ರದರ್ಶಕ್ ಗುರು ಆದರು. ಆಯಿತು, ತಾಯಿ ಆಜ್ಞೆಯಂತೆ 5 ವರ್ಷದ ಪುಟ್ಟ ಬಾಲಕ ಯಾವಾಗ ಕಾಡಿನಲ್ಲಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು, ಆಗ ನೋಡಿ ಭಗವಂತನ ವಿಶೇಷ ಕೃಪೆಯಿಂದ ನಾರದ ಮುನಿಗಳಲ್ಲಿ ಪ್ರಕಟ ಆದ. ನಾರದ ಮುನಿಗಳು ಆ ಧ್ರುವನಿಗೆ ಬೋಧನೆಯನ್ನು ಮಾಡ್ತಾರೆ. ಎಷ್ಟು ಯಾವ ರೀತಿ ಅವನು ಒಂದು ಮಣ್ಣಿನಿಂದ ಭಗವಂತನ ವಿಗ್ರಹವನ್ನು ಹೇಗೆ ನಿರ್ಮಾಣ ಮಾಡಿರಬೇಕು, ಯಾವ ಮಂತ್ರವನ್ನು ಅವನೀಗ ಜಪ ಮಾಡಬೇಕು, ಓಂ ನಮೋ ಭಗವತೆ ವಾಸುದೇವ, ಈ ರೀತಿ ಮಂತ್ರದವನ್ನು ಅವರು ದೀಕ್ಷೆ ನೀಡಿದರು. ಅದಾದಮೇಲೆ ಯಾವ ರೀತಿ ನೀನು ಆಚರಣೆ ಇರಬೇಕು ಎಲ್ಲವನ್ನ ಅವರು ಬೋಧನೆ ಮಾಡಿದರು. ಆಗ ನೋಡಿ, ಗುರುವಿನ ಆಜ್ಞೆಯನ್ನು ನಿಷ್ಠೆಯಿಂದ ಧ್ರುವ ಏನಿದ್ದಾರೆ ಪಾಲನೆ ಮಾಡಿದರು. ಕನಿಷ್ಠ ಅಂದರೆ ಅಗದಿ ಕಠಿಣವಾಗಿ ತಪಸ್ಸನ್ನು ಮಾಡಿದರು. ಎಷ್ಟು 6 ತಿಂಗಳಲ್ಲಿ ನೋಡಿ, ಗುರುವಿನ ಆಜ್ಞೆಯಂತೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಅವರು ತಪಸ್ಸನ್ನು ಯಾವಾಗ ಭಗವಂತನ ಕುರಿತು ತಪಸ್ಸನ್ನು ಮಾಡಿದರು, ಆಗ ಏನಾಯಿತು? ಕೇವಲ 6 ತಿಂಗಳಲ್ಲಿ ಭಗವಂತ ಅಲ್ಲಿ ಪ್ರಕಟ ಆದರು. ಯೋಗ್ಯವಾದಂಥ ಗುರುವಿನ ಆಜ್ಞೆಯನ್ನು ನಿಷ್ಠೆಯಿಂದ ಅವರು ಪಾಲನೆ ಮಾಡಿದ್ದಕ್ಕೆ ಕೇವಲ 6 ತಿಂಗಳಲ್ಲಿ ಅಲ್ಲಿ ಭಗವಂತನ ವಿಶೇಷ ದರ್ಶನ ಆಯಿತು. ಈ ರೀತಿ ಭಾಗವತಂದಲ್ಲಿ ನಾವು ಮುಂದೆ ನೋಡ್ತೀವಿ. 5ನೇ ಕ್ಯಾಂಟೋ ಅಲ್ಲಿ 5ನೇ ಸ್ಕಂದದಲ್ಲಿ ರಾಜ ಋಷಭದೇವ್ ಯಾರು?
ಸಾಕ್ಷಾತ್ ಭಗವಂತನೇ ಅವತಾರನೇ ಋಷಭ ದೇವರು. ಋಷಭ ದೇವರಿಗೆ 100 ಜನ ಮಕ್ಕಳು. ಅವರಲ್ಲಿ ಮೊದಲನೇವ್ರು ಯಾರು? ಭರತ್ ಮಹಾರಾಜ್, ಆಮೇಲೆ ನವಯೋಗೇಂದ್ರರು, ಆಮೇಲೆ ಈ ರೀತಿ 100 ಜನ ಮಕ್ಕಳು. ಈ ಋಷಭ ದೇವ್ ಇದಾರಲ್ಲ, ಅವರು ಯಾವಾಗ ವಾನಪ್ರಸ್ಥ ಹೋಗ್ಬೇಕಾಗಿತ್ತು ರಾಜ್ಯದ, ನೋಡಿ ಆ ಸಂದರ್ಭದಲ್ಲಿ 50 ವರ್ಷಗಳವರೆಗೆ ರಾಜ್ಯಭಾರ ಮಾಡ್ತಿದ್ರು. ಆಮೇಲೆ ಅವರು ಇಡೀ ಈ ಭೋಗಗಳನ್ನೆಲ್ಲವನ್ನು ತ್ಯಾಗ ಮಾಡಿ ವಾನಪ್ರಸ್ಥ ಹೋಗಿಬಿಡ್ತಿದ್ರು. ವಾನಪ್ರಸ್ಥ ಹೋಗುವ ಸಂದರ್ಭದಲ್ಲಿ ಎಲ್ಲ ತಮ್ಮ ಶಿಷ್ಯರನ್ನ, ಅವರು ತಮ್ಮ ಮಕ್ಕಳನ್ನ, ನೋಡಿ 100 ಜನ ಮಕ್ಕಳನ್ನ ಅವರು ಕುತ್ಕೊಂಡ್ಬಿಟ್ಟು ಗುರು ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ಅವರಿಗೆ ಬೋಧನೆ ಮಾಡ್ತಾರೆ. ಏನಂತ ಹೇಳಿ, ಮನುಷ್ಯ ಜೀವನದ ನಿಜವಾದ ಗುರಿ ಏನಿರಬೇಕು, ನೀವೇನು ಸಾಧನೆ ಮಾಡ್ಬೇಕು ಅನ್ನೋದನ್ನ ರಾಜ ಋಷಭ ದೇವ ಹೇಳ್ತಾರೆ. ಅಲ್ಲಿ ಬಹಳ ಮಹತ್ವಪೂರ್ಣವಾದ ಒಂದು ಶ್ಲೋಕ ಬರುತ್ತೆ, ಅದು ನಾನು ನಿಮಗೆ ಹೇಳ್ತೀನಿ. ಅದು ಭಗವದ್ಗೀತೆಯಲ್ಲಿ ಶ್ಲೋಕ ಬರುತ್ತೆ, 5ನೇ ಕ್ಯಾಂಟೋದಲ್ಲಿ, ಇದು ಭಾಗವತಂದಲ್ಲಿದೆ. ರಾಜ ಋಷಭ ದೇವ್ ಏನಂತ ಹೇಳ್ತಾರೆ ನೋಡಿ, 100 ಜನ ಮಕ್ಕಳಿಗೆ, ನಾವೆಲ್ಲ ಏನು ಹೇಳ್ತೀವಿ ನಮ್ಮ ಮಕ್ಕಳಿಗೆ, ಚೆನ್ನಾಗಿ ಓದ್ರಿ, ಚೆನ್ನಾಗಿ ಓದಬೇಕು, ಓದಿ ನೀವು ದೊಡ್ಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆಮೇಲೆ ಚೆನ್ನಾಗಿ ದುಡ್ಡನ್ನು ಮಾಡಬೇಕು, ಈ ರೀತಿ ನಾವು ಬೋಧನೆ ಮಾಡ್ತೀವಿ ಅಲ್ವಾ. ಅಲ್ಲಿ ರಾಜ ಋಷಭ ದೇವ್ ನೋಡಿ ತಮ್ಮ 100 ಜನ ಮಕ್ಕಳನ್ನ ಒಟ್ಟಿಗೆ ಕುಂಡ್ರಿಸಿಬಿಟ್ಟು ಅವರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಜೀವನದ ಗುರಿ ಏನಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮೆ. ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಅಂದರೆ, ಈ ಭೌತಿಕ ಜಗತ್ತಿನಲ್ಲಿ, ಈ ಮನುಷ್ಯ ಶರೀರದಲ್ಲಿ ಇಂದ್ರಿಯ ತೃಪ್ತಿಗೋಸ್ಕರ ಬಹಳಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಬಹಳ ಶ್ರಮ ಪಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯ ಭೋಗ ಮಾಡೋದಕ್ಕೆ ನೀವು ಹೆಚ್ಚು ಶ್ರಮ ಪಡಬೇಡಿ. ಯಾಕೆಂದರೆ ಹೇಳ್ತಾ ಇದ್ದಾರೆ, ನಾಹಂ ದೇಹೋ ದೇಹ ಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮೆ. ಯಾಕೆಂದರೆ ಆ ಇಂದ್ರಿಯ ತೃಪ್ತಿಯನ್ನ ಒಂದು ಹಂದಿ, ವಿಡ್ಭುಜ, ವಿಡ್ ಅಂದರೆ ಸ್ಟೂಲನ್ನು ತಿನ್ನುವಂಥ ಪ್ರಾಣಿ ಯಾವುದು? ಹಂದಿ. ಮಲವನ್ನು ತಿನ್ನುವಂಥ ಪ್ರಾಣಿ ಯಾವುದು? ಹಂದಿ. ಆ ಹಂದಿನೂ ಸಹ ಸುಲಭವಾಗಿ ಇಂದ್ರಿಯ ತೃಪ್ತಿ ಮಾಡುತ್ತೆ. ಆ ಇಂದ್ರಿಯ ತೃಪ್ತಿ ಮಾಡೋದಕ್ಕೆ ಜೀವನದಲ್ಲಿ ಅಷ್ಟೊಂದು ನೀವು ಸಮಯವನ್ನು ವ್ಯಯ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮೆ ಅಂದರೆ ಇಂದ್ರಿಯ ಭೋಗಕ್ಕೋಸ್ಕರ ಬಹಳಷ್ಟು ಶ್ರಮ ಪಡುವ ಅವಶ್ಯಕತೆ ಇಲ್ಲ ನೀವು ಈ ಮನುಷ್ಯ ಜೀವನದಲ್ಲಿ. ಹಾಗಾದರೆ ಏನು ಮಾಡಬೇಕು? ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮೆ. ಹಂಗಾದ್ರೆ ಏನು ಮಾಡ್ಬೇಕಂತ, ತಪೋ ದಿವ್ಯಂ ಪುತ್ರ ಕಾಯೇನ ಸತ್ವಂ. ನನ್ನ ಪುತ್ರರೇ ನೀವೇನು ಮಾಡಬೇಕು? ತಪಸ್ಸನ್ನು ಮಾಡಬೇಕು. ತಪೋ ದಿವ್ಯಂ ಪುತ್ರ ಕಾಯೇನ ಸತ್ವಂ ಶುದ್ಧೇ ದಸ್ಮಾನ್ ಬ್ರಹ್ಮ ಸೌಖ್ಯಂ ತ್ವನಂತಂ. ನೋಡಿ, ನಿಮ್ಮ ಇಂದ್ರಿಯ ಸುಖದಲ್ಲಿ ಏನೆಲ್ಲ ಸ್ವಲ್ಪ ಅಲ್ಪ ಸುಖ ಸಿಗುತ್ತೆ. ಇಂದ್ರಿಯ ಭೋಗ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ಏನೋ ಸುಖ ಅನಿಸುತ್ತಲ್ಲ, ಆ ಕ್ಷಣದಲ್ಲಿ ನಮಗೆ ಸ್ವಲ್ಪ ಸುಖದ ಅನುಭವ ಆಗುತ್ತೆ. ಅದಾದ್ಮೇಲೆ ಅದು ಹೆಚ್ಚು ದುಃಖನೇ ಕೊಡುತ್ತೆ ಅಲ್ವಾ. ಇಂದ್ರಿಯ ಸುಖ ಹೇಗಿದೆ ಅಂದರೆ ಅದು ಸ್ವಲ್ಪ ಸುಖ ಕೊಡುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ದುಃಖನೇ ಕೊಡುತ್ತೆ. ಅದಕ್ಕೆ ಇಲ್ಲಿ ಋಷಭ ದೇವ್ ಏನು ಹೇಳ್ತಾ ಇದ್ದಾರೆ, ತಪೋ ದಿವ್ಯಂ. ನೀವು ಮನುಷ್ಯ ಜೀವನದಲ್ಲಿ ಏನು ಮಾಡಿ? ತಪಸ್ಸನ್ನು ಮಾಡಿ. ತಪೋ ದಿವ್ಯಂ ಪುತ್ರ ಕಾಯೇನ ಸತ್ವಂ ಶುದ್ಧೇ ದಸ್ಮಾನ್ ಬ್ರಹ್ಮ ಸೌಖ್ಯಂ ತ್ವನಂತಂ. ಆಗ ನಿಮ್ಮ ಹೃದಯ ಶುದ್ಧ ಆಗುತ್ತೆ. ಆಗ ಬ್ರಹ್ಮ ಸೌಖ್ಯಂ ತ್ವನಂತಂ, ನಿಜವಾದ ದಿವ್ಯ ಆನಂದವನ್ನು ನೀವು ಪಡಿತೀರಿ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಸಾಕ್ಷಾತ್ ತಂದೆನೇ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ಇದರಿಂದ ನಾವು ನೋಡಿ, ನಾವು ಯಾವ ರೀತಿ ನಮ್ಮ ಮಕ್ಕಳಿಗೆ ನಾವು ನಿಜವಾದ ದಾರಿಯನ್ನು ತೋರಿಸ್ಬೇಕು. ಭೌತಿಕ ಜ್ಞಾನನೂ ಮಹತ್ವಪೂರ್ಣವಾಗಿದೆ ಅಲ್ವಾ. ಭೌತಿಕ ಜ್ಞಾನ ನಾವು ಕೊಡಬೇಕು. ಭೌತಿಕ ಜ್ಞಾನ, ಭೌತಿಕವಾಗಿ ಜೀವನವನ್ನು ನಡೆಸಲಿಕ್ಕೆ, ಭೌತಿಕವಾದಂಥ ಎಲ್ಲ ನಾವು ಮೇಂಟೈನ್ ಮಾಡಲಿಕ್ಕೆ ಜ್ಞಾನವನ್ನು ಕೊಡಬೇಕು. ಅದರ ಜೊತೆ ನಾವು ಈ ರೀತಿ ಇಲ್ಲಿ ಋಷಭ ದೇವ್ ಏನು ಹೇಳ್ತಾ ಇದ್ದಾರೆ, ಆ ಜ್ಞಾನವನ್ನು ನಾವು ಕೊಡಬೇಕು. ಆಗ ಏನಾಗುತ್ತೆ, ನಮ್ಮ ಕರ್ತವ್ಯ ಪೂರ್ಣ ಆಗುತ್ತೆ ಅಂತ ನೋಡಿ. ಶಾಸ್ತ್ರದಲ್ಲಿ ಒಂದು ಶ್ಲೋಕ ಹೇಳುತ್ತೆ, ಗುರುರ್ನ ಸಸ್ಯ ಸ್ವಜನೋನ ಸಸ್ಯಾತ್ ಪಿತಾನ ಸಸ್ಯ ಜನನೀನ ಸಸ್ಯಾತ್ ದೈವಂನ ತಸ್ಯಾಂ ಪತಿಶ್ಚ ಸಸ್ಯಾಂ ಮೋಚಯೇದ ಸಮುಪೇತ ಮೃತ್ಯುಂ. ಗುರುರ್ನ ಸಸ್ಯ ಸ್ವಜನೋನ ಸಸ್ಯ ಅಂದರೆ ಒಬ್ಬ ಗುರು ಇದ್ದವರು, ಒಬ್ಬ ತಂದೆ. ನೋಡಿ, ಸಮಾಜದಲ್ಲಿ ಶ್ರೇಷ್ಠ ಸ್ಥಾನದಲ್ಲಿ ಇರೋರನ್ನ ಎಲ್ಲರದ್ದು ಹೇಳ್ತಾ ಇದ್ದಾರೆ. ಒಬ್ಬ ಗುರು ಇರ್ಬೋದು, ಒಬ್ಬ ರಾಜ ಇರ್ಬೋದು, ಒಬ್ಬ ತಂದೆ, ಒಬ್ಬ ತಾಯಿ, ಒಬ್ಬ ಪತಿ. ಇವರೆಲ್ಲರೂ ಅವರ ಆಶ್ರಯದಲ್ಲಿ ಇರುವವರಿಗೆ
ನಿಜವಾದಂಥ ಜನ್ಮ ಮರಣ ಚಕ್ರದಲ್ಲಿ ಮುಕ್ತರಾಗುವಂಥ ಜ್ಞಾನವನ್ನು ಅವರಿಗೆ ನೀಡಲಿಲ್ಲ ಅಂದರೆ ಆ ಸ್ಥಾನದಲ್ಲಿ ಅವರು ಅಂದರೆ ಅವರು ಇದ್ದಿದ್ದು ಅವ್ರ ಕರ್ತವ್ಯ ಪೂರ್ಣ ಆಗಲಿಲ್ಲ ಅಂತ ನೋಡಿ. ಭಾಗವತಂದಲ್ಲಿ ಈ ಶ್ಲೋಕ ಬರುತ್ತೆ. ಅದಕ್ಕೆ ನಮ್ಗೆ ಎಷ್ಟೊಂದು ನಮ್ಮ ಕರ್ತವ್ಯ ಇದೆ ಈ ಸಮಾಜದಲ್ಲಿ ಅಲ್ವಾ. ನಾವು ಒಂದು ಸ್ಥಾನದಲ್ಲಿ ಇದ್ದೀವಲ್ಲ, ತಂದೆ ತಾಯಿ ಸ್ಥಾನದಲ್ಲಿದ್ದೀವಿ, ಎಲ್ಲ ಸಮಾಜದಲ್ಲಿ ನಮ್ಮದು ಸ್ಥಾನ ಇದೆ. ಆ ಸ್ಥಾನದಲ್ಲಿ ನಮ್ಮ ಕರ್ತವ್ಯಗಳು ಪೂರ್ತಿ ಯಾವಾಗ ಆಗುತ್ತೆ? ನಮ್ಮ ಭೌತಿಕ ಸೌಲಭ್ಯಗಳನ್ನು ಒದಗಿಸ್ತಾ ಅವರಿಗೆ ನಾವು ಜನ್ಮ ಮರಣ ಚಕ್ರದಿಂದ ಮುಕ್ತರಾಗುವಂಥ ಜ್ಞಾನವನ್ನು ನೀಡಿದಾಗ ನಮ್ಮ ಕರ್ತವ್ಯ ಪೂರ್ಣ ಆಗುತ್ತೆ. ಈ ರೀತಿ ಗುರುವಿನ ಸ್ಥಾನದಲ್ಲಿ ಎಷ್ಟೊಂದು ಗುರುವಿನ ಮಹತ್ವವನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ನೋಡ್ತಾ ಇದೀವಲ್ಲ, ರಾಜ ಋಷಭ್ ದೇವರ ಒಂದು ಗುರು ಆವಾಗ ಏನಾಗುತ್ತೆ ನೋಡಿ, ಆ ಗುರುವಿನ ಆಜ್ಞೆಯನ್ನು ಎಲ್ಲ 100 ಜನ ಮಕ್ಕಳು ಪಾಲನೆ ಮಾಡ್ತಾರೆ. ಪಾಲನೆ ಮಾಡಿ ಭಗವದ್ಧಾಮಕ್ಕೆ ಹೊರಳಿ ಹೋಗ್ತಾರೆ. ಹರಿ ಬೋಲ್. ಇದು 5ನೇ ಕ್ಯಾಂಟೋದಲ್ಲಿ, ಮತ್ತೆ ಶ್ರೀಮದ್ ಭಾಗವತಮದಲ್ಲಿ, ಮತ್ತೆ ಇಲ್ಲಿ 6ನೇ ಕ್ಯಾಂಟೋ 6th ಕ್ಯಾಂಟೋದಲ್ಲಿನೂ ಒಂದು ಪ್ರಸಂಗ ಬರುತ್ತೆ. ಯಾರ್ದು? 6ನೇ ಸ್ಕಂದದಲ್ಲಿ ಯಾರು ಒಂದು ಪ್ರಸಂಗ ಬರುತ್ತೆ? ಅಜಾಮಿಲ್ ಪ್ರಸಂಗವನ್ನು ಎಲ್ಲರಿಗೂ ಗೊತ್ತಿದೆಯಲ್ಲ. ಅಜಾಮಿಲ್ ಎಷ್ಟೊಂದು ಅವನು ಪತಿತ ಆಗಿಬಿಟ್ಟ ಕೇವಲ ಒಂದು ಅಪವಿತ್ರವಾದಂಥ ದೃಶ್ಯ ಮಾತ್ರದಿಂದ. ಅವನು ಕಾಡಿನಲ್ಲಿ ಹೋದಾಗ ಅವನ ದೃಷ್ಟಿ ಅಲ್ಲಿ ಬಿದ್ದು ಬಿಡ್ತು. ಅದರಿಂದ ಏನಾಗ್ಬಿಡ್ತು? ಅವನ ಮನಸ್ಸು ಕಲುಷಿತ ಆಗಿಬಿಡ್ತು. ಅದರಿಂದ ಅವನು ಆ ಒಂದು ವೈಶ್ಯ ಸಂಘ ಮಾಡ್ಲಿಕ್ಕೆ ಪ್ರಾರಂಭ. ಅದರಿಂದ ಅವನು ಎಲ್ಲ ಪಾಪಕೃತ್ಯ, ಅವನು ಮಾಡದೇ ಇರುವಂಥ ಪಾಪಕೃತ್ಯಗಳೇ ಇರಲಿಲ್ಲ. ಅಪಹರಣ ಮಾಡೋದು, ಆಮೇಲೆ ಕಳ್ಳತನ, ಜೂಜು, ಆಮೇಲೆ ಕಳ್ಳತನ ಮಾಡೋದು, ಅಪಹರಣ ಮಾಡೋದು, ಕೊಲೆ ಮಾಡೋದು, ಜೂಜಾಡೋದು, ಅವನು ಆಮೇಲೆ ಮೋಸ ಮಾಡೋದು, ಈ ರೀತಿ ಅವನು ಮಾಡದೇ ಇರುವಂಥ ಪಾಪಕೃತ್ಯಗಳೇ ಇರಲಿಲ್ಲ. ಈ ರೀತಿ ಇದ್ದಾಗ ನೋಡಿ, ಅವನಿಗೆ ಎಷ್ಟು 80 ವರ್ಷ ಆಗಿತ್ತು. 80 ವರ್ಷ ಆದಾಗ ಅವನು ಅದೇ ಯಾವ ಊರಲ್ಲಿ ಅವನು ಇರ್ತಾ ಇದ್ದ ಆ ಊರಿಗೆ ಒಂದು ಸಾರಿ ಏನಾಯಿತು, ಕೆಲವು ಯಾತ್ರಿಕರು, ಮಹಾನ್ ವೈಷ್ಣವರು, ಒಬ್ಬ ಹಿರಿಯ ವೈಷ್ಣವರು ಯಾತ್ರೆಗೆ ಹೋಗ್ತಾ ಇದ್ರು ಆ ಊರುಗಳ ಮುಖಾಂತರ. ಅವರು ರಾತ್ರಿಯಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಆ ಊರಲ್ಲಿ ಅವರು ಯಾವ ಒಂದು ಮನೆಯಲ್ಲಿ ಇಟ್ಕೋಬೇಕು ಅಂತ ವಿಚಾರ ಮಾಡುವಾಗ ಕೆಲವರು ಅಂದರೆ ಅವತ್ತು ಅಲ್ಲಿರುವಂಥ ಬೀದಿ ಮೇಲೆ ಹೋಗುವಾಗ ಕೆಲವರು ಜನರಿಗೆ ಕೇಳ್ತಾರಲ್ಲ, ಈ ಊರಲ್ಲಿ ಯಾರು ಧಾರ್ಮಿಕ ವ್ಯಕ್ತಿಗಳಿದ್ದಾರೆ, ಅವ್ರ ಮನೆಯಲ್ಲಿ ನಾನು ಆಶ್ರಯ ತೊಗೊಂಡು ಮರನೇ ದಿವಸ ನಾವು ಯಾತ್ರೆಗೆ ಹೋಗ್ಬೇಕು. ಆಗ ಏನಾಗುತ್ತೆ, ಕೆಲವು ಪೋಲಿ ಹುಡುಗರು ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಇಲ್ಲ ನೀವು ಅಜಾಮಿಲ್ ಮನೆ ಹೋಗಿ ಅಲ್ಲಿ ನೀವು ಅಲ್ಲಿ ತುಂಬ ಎಲ್ಲ ಸೇವೆ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಅವರು ಮಜಾ ನೋಡಲಿಕ್ಕೆ. ಆಗ ಈ ಶ್ರದ್ಧಾವಾನ್ ಇವರು ವೈಷ್ಣವರು ಇದ್ರಲ್ಲ, ಅವರು ಅಲ್ಲಿ ಹೋಗ್ತಾರೆ ಅಜಾಮಿಲ್ ಮನೆ ಹತ್ರ. ಹೋದರೆ ಅಲ್ಲಿ ಅಜಾಮಿಲ್ ಇರಲ್ಲ ಅವತ್ತು, ಅವನು ತನ್ನ ಡ್ಯೂಟಿ ಮೇಲೆ ಹೋಗಿರ್ತಾನೆ. ಅವ್ನು ಗೊತ್ತಲ್ಲ ಏನು ಡ್ಯೂಟಿ ಇತ್ತು, ಅವ್ನು ಡ್ಯೂಟಿ ಮೇಲೆ ಹೋಗಿರ್ತಾನೆ. ಆಗ ಅವರ ಪತ್ನಿ ಇರ್ತಾಳೆ, ಅವಳು ಒಂದು ಅಂದರೆ ಊರು ಹೊರಗಡೆ ಒಂದು ಗುಡಿಸಲು ಥರ ಅಲ್ಲೇ ಇರ್ತಾರೆ. ಆಗ ಪತ್ನಿ ನೋಡ್ತಾಳೆ, ಎಲ್ಲ ವೈಷ್ಣವರು, ಹಿರಿಯ ವೈಷ್ಣವರು, ಅವ್ರು ಹೇಳ್ತಾರೆ, ನಾವು ಯಾತ್ರೆ ಹೋಗ್ತಾ ಇದ್ದೀವಿ, ಇವತ್ತಿನ ರಾತ್ರಿ ನಾವು ಇಲ್ಲಿ ವಿಶ್ರಾಂತಿ ತೊಗೊಂಡು ಮತ್ತೆ ನಾವು ಯಾತ್ರೆಯನ್ನು ಮುಂದುವರಿಸ್ತೀವಿ. ಆಗ ಅವಳ ಮನಸ್ಸಿಗೆ ಏನು ಅನಿಸ್ತು, ಆಮೇಲೆ ಅವಳು ಅನಿಸ್ತಾಳೆ, ಆಯಿತು, ಇಲ್ಲೇ ಮುಂದೆ ಅವರ ಪಕ್ಕದ ಮುಂದೆ ಒಂದು ಗುಡಿಸಲಿತ್ತು, ಇಲ್ಲಿ ನೀವು ವಿಶ್ರಾಂತಿ ತೊಗೊಳ್ಳಿ, ನಿಮಗೆ ಅಡುಗೆ ಮಾಡಲಿಕ್ಕೆ ಏನೆಲ್ಲ ಸಲಕರಣೆಗಳು ನಾನು ಕೊಡ್ತೀನಿ ಅಂತೇಳಿ ಅವರು ಕಡ್ಲಿ ಬೇಳೆ ಅಕ್ಕಿ ಅವ್ರಿಗೆಲ್ಲ ಬೇಕಲ್ಲ ಯಾತ್ರಿಕರಿಗೆ ಆಹಾರ ಮಾಡಲಿಕ್ಕೆ, ಪ್ರಸಾದ ರೆಡಿ ಮಾಡಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನ ಕೊಡ್ತಾಳೆ. ಅವತ್ತಿನ ರಾತ್ರಿ ಅವರು ಎಲ್ಲ ಪ್ರಸಾದ ತೊಗೊಂಡು ವಿಶ್ರಾಂತಿ ತೊಗೋತಾರೆ. ಮರನೇ ದಿವಸ ಬೆಳಗಿನ ಜಾವ ಅವರು ವಿಹಾರಕ್ಕೆ ಅಂದರೆ ಪ್ರಾತಃ ಕಾಲದಲ್ಲಿ ವಿಹಾರಕ್ಕೆ ಅಂತ ಹೇಳ್ಬಿಟ್ಟು ಅದರ ನಗರದಲ್ಲಿ ಹೋಗಿರ್ತಾರೆ. ಆಗ ನಗರದ ಕೆಲವು ಹಿರಿಯ ವ್ಯಕ್ತಿಗಳು ಅವ್ರು ಭೇಟಿ ಆಗ್ತಾರೆ. ಭೇಟಿಯಾಗಿ ಕೇಳ್ತಾರೆ, ಅವ್ರಿಗೆ ಗೊತ್ತಾಗಿರುತ್ತೆ ಈ ರೀತಿ ಹೋಗಿದ್ದಾರೆ ಅಂತ. ನಿಮ್ಗೆ ಅಜಾಮಿಲ್ ಭೇಟಿ ಆದ್ನಾ ಅಂತ ಕೇಳ್ತಾರೆ. ಇಲ್ಲ, ಅವನು ಭೇಟಿ ಆಗಿಲ್ಲ ಅಂತ. ಆಗ ಆ ಹಿರಿಯ ವ್ಯಕ್ತಿಗಳು ಹೇಳ್ತಾರೆ, ಅಜಾಮಿಲ್ನ ಹಿಸ್ಟ್ರಿಯನ್ನು ಹೇಳ್ತಾರೆ, ಏನಿದ್ದ ಇವನು, ಏನಾಗಿದ್ದಾನೆ, ಎಲ್ಲ ವಿಷಯಗಳನ್ನ ಹೇಳಿದಾಗ ಆ ಒಂದು ಹಿರಿಯ ವೈಷ್ಣವರಿಗೆ ತುಂಬ ಅವರಿಗೆ ಏನಾಗುತ್ತೆ, ಅನುಕಂಪ ಬರುತ್ತೆ. ಏನಿದು, ಇಂಥ ಒಂದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಇವನು ಅಸತ್ ಸಂಘದಿಂದ ಈ ರೀತಿ ಪತಿತ ಆಗಿಬಿಟ್ಟಾನಲ್ಲ, ಈ ರೀತಿ ಅವರಿಗೆ ತುಂಬ ಅವನ ಮೇಲೆ ಕರುಣೆ ಉಂಟಾಗುತ್ತೆ. ಆಯಿತು, ಆಗ ಅವರು ಮನೆಗೆ ಹತ್ರ ವಿಹಾರ ಮಾಡಿ ಮನೆ ಹತ್ರ ಬಂದು ಅವ್ರ ಪತ್ನಿ ಇರ್ತಾಳೆ, ಆಯಿತು, ನಿಮಗೆ ತುಂಬ ಧನ್ಯವಾದಗಳು, ನಮಗೆಲ್ಲ ನೀವು ಇರಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ರಿ, ಈ ರೀತಿ ಹೇಳಿ ಅವ್ರು ಹೋಗುವಾಗ ಆಗ ಅವರ ಪತ್ನಿಗೆ ಒಂದು ವಿಷಯ ಹೇಳ್ತಾರೆ, ಆಯಿತು, ನೀವು ನಮ್ಮ ಒಂದು ಮಾತನ್ನು ನಡೆಸಿಕೊಡಿ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆಯಿತು, ಆಗ ಅವ್ರ ಪತ್ನಿ ಹೇಳ್ತಾಳೆ, ಆಯಿತು, ಏನು ಹೇಳಿ. ಏನಿಲ್ಲ, ನಿಮಗೆ ಏನಾದರೂ ಪುತ್ರ ಸಂತಾನ ಪ್ರಾಪ್ತಿ ಆದರೆ ಅವನಿಗೆ ನಾರಾಯಣ ಅಂತ ಹೆಸರಿಡ್ರಿ, ಈ ರೀತಿ ಹೇಳಿಬಿಟ್ಟು ಆ ಹಿರಿಯ ವೈಷ್ಣವ್ರು ಹೋಗಿಬಿಡ್ತಾರೆ. ಆವಾಗ ಅವತ್ತಿನ ಸಾಯಂಕಾಲ ಇವನು ಅಜಾಮಿಲ್ ಬರ್ತಾನೆ. ಬಂದಮೇಲೆ ಹೆಂಡತಿ ಎಲ್ಲ ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡ್ತದೆ. ಆವಾಗ ಅವಳು ಹೇಳ್ತಾಳೆ, ಏನಾಯಿತು ಎಲ್ಲ ಹೇಳ್ತಾಳೆ, ಈ ರೀತಿ ಎಲ್ಲ ವೈಷ್ಣವ್ರು ಬಂದಿದ್ರು. ಹೌದಾ, ಆಯಿತು,
ಮತ್ತು ಈ ರೀತಿ ಅವರು ಒಂದು ಮಾತನ್ನು ನಡೆಸಿಕೊಡುವಂತ ಹೇಳಿದ್ರೆ, ಏನು ನಿಮಗೇನಾದರೂ ಪುತ್ರ ಪ್ರಾಪ್ತಿ ಆದರೆ ಅವರಿಗೆ ನಾರಾಯಣ ಅಂತ ಹೆಸರಿಟ್ಟು, ಆಯ್ತಲ್ಲ ಅದರಲ್ಲಿ ಏನಿದೆ ಇಡೋಣ ಅಂತ. ಈ ರೀತಿ ಇದ್ದಾಗ ಏನು ಆಗುತ್ತೆ, ಅವನಿಗೆ ಮತ್ತೆ ಅವರ ಪತ್ನಿ ಗರ್ಭವತಿ ಆಗ್ತಾಳೆ. 80ನೇ ವರ್ಷದಲ್ಲಿ ಅವನಿಗೆ ಒಬ್ಬ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ. ಅವ್ರು ನೆನಪಿಡುತ್ತೆ ಏನಂತ ಹೇಳ್ಬಿಟ್ಟು, ವೈಷ್ಣವರು ಹೇಳಿದ್ದಾರೆ ನಾನು ನಾರಾಯಣ ಅಂತ ಹೆಸರಿಡ್ಬೇಕಂತೆ. ಆ ರೀತಿ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾರೆ. ನೋಡಿ, ಅವನಿಗೆ 10 ಜನ ಮಕ್ಕಳಿರ್ತಾರೆ. ಆದರೆ ಮನೆಯಲ್ಲಿ ಹೇಗಾಗುತ್ತೆ, ಚಿಕ್ಕ ಮಗುವಿನ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತಲ್ಲ ಅಲ್ವಾ? ಹೆಚ್ಚಿನ ಸಹಜವಾಗಿ ಪ್ರೀತಿ ಏನಿರುತ್ತೆ ಅದು ಚಿಕ್ಕ ಮಗುವಿನ ಮೇಲೆ ಇರುತ್ತೆ. ಹೀಗಾಗಿ ಅವನು ಯಾವಾಗ ಹೊರಗಡೆ ಹೋಗ್ತಾ ಇರ್ತಾನೆ, ಒಳಗಡೆ ಬಂದ ತಕ್ಷಣ ನಾರಾಯಣ ಊಟ ಮಾಡಿದ್ನ, ನಾರಾಯಣ ಮಲ್ಕೊಂಡ, ನಾರಾಯಣ ತಿಂಡಿ ತಿಂದ, ಈಗೆಲ್ಲ ವಿಷಯವನ್ನು ಅವನ ಮಗನಿಗೋಸ್ಕರ ಕೇಳ್ತಾ ಇರ್ತಾನೆ. ಆದರೆ ಅವನು ಗೊತ್ತಿಲ್ಲದ ಹಾಗೆ ಅವನ ನಾಲಿಗೆ ಮೇಲೆ ಏನಾಗ್ತಾ ಇದೆ, ಭಗವಂತನ ನಾಮದ ಉಚ್ಚಾರಣೆ ಆಗ್ತಾ ಇದೆ. ಈ ರೀತಿ ಅವನು ಅಜ್ಞಾನದಿಂದನೂ ಯಾವಾಗ ಭಗವಂತನ ನಾಮವನ್ನು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ, ಅವನು ಮಾಡಿದಂತಹ ಪಾಪ ಕೃತ್ಯಗಳಿಂದ ಅವನೆಲ್ಲ ಮುಕ್ತನಾಗ್ಬಿಟ್ಟ. ನೋಡಿ ಏನಾಯ್ತು, ಕೊನೆ ಕ್ಷಣದಲ್ಲಿ ಮರಣಾಸನ್ನ ಅವಸ್ಥೆಯಲ್ಲಿ ಪ್ರಾಣ ಹೋಗೋ ಸಮಯದಲ್ಲಿ ಯಾವಾಗ ಯಮದೂತರಲ್ಲಿ ಪ್ರಕಟ ಆಗಿದ್ರು, ಅವನಿಗೆ ಏನಾಗ್ಲಿಕ್ಕೆ ಹತ್ಬಿಡ್ತು, ಆ ಪ್ರಾಣ ಹೋಗೋ ಸಮಯದಲ್ಲಿ ಕಫ ಅವರೋಧ ಆಗುತ್ತಲ್ಲ ಗಂಟದಲ್ಲಿ. ಆಗ ಅವನು ನೋಡ್ತಾ ಇದ್ದಾನೆ, ಅವನಿಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನು ಸಹಾಯಕ್ಕೋಸ್ಕರ ನೋಡಿ, ಆ ಮನೆಯಲ್ಲಿ ಅವರ ಪತ್ನಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು, ಪ್ರಾಂಗಣದಲ್ಲಿ ಮಗು ಆಟ ಆಡ್ತಾ ಇತ್ತು. 5 ವರ್ಷದ ಬಾಲಕ ಇದ್ದ ಮರಣಾಸನ್ನ ಅವಸ್ಥೆಯಲ್ಲಿ. ಅವನು ಸಹಾಯಕ್ಕೋಸ್ಕರ ಮಗನನ್ನ ಕರಿತಾ ಇದ್ದಾನೆ, ಏ ನಾರಾಯಣ ನಾರಾಯಣ ಅಂತೇಳಿ. ನೋಡಿ ಈ ರೀತಿ ಭಗವಂತನ ನಾಮ ಆ ಒಂದು ಮರಣಾಸನ್ನ ಅವಸ್ಥೆ ಕೊನೆ ಕ್ಷಣದಲ್ಲಿ ಅವನ ನಾಲಿಗೆ ಮೇಲೆ ಬಂತು. ಹಾಗೇನಾಗಿತ್ತಲ್ಲಿ, ವಿಷ್ಣು ದೂತರಲ್ಲಿ ಪ್ರಕಟ ಆಗಿಬಿಟ್ರು. ನೋಡಿ ಯಾವಾಗ ನೋಡಿ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯ ಭಗವತ್ ಪ್ರಾಪ್ತಿಯಲ್ಲಿ ಒಂದು ಭಗವಂತ ಹೇಳ್ತಾ ಇದ್ದಾರೆ, ಕೊನೆ ಕ್ಷಣದಲ್ಲಿ ಯಾವಾಗ ಆ ವ್ಯಕ್ತಿ ಭಗವಂತನ ನಾಮವನ್ನು ಉಚ್ಚಾರ ಮಾಡ್ತಾರೆ, ಆಗೇನಾಗುತ್ತೆ, ಅವನು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಯಂ ವಾಪಿ ಸ್ಮರಣ ಭಾವಂ ತ್ಯಜತಿ ಅಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಇನ್ನೂ ಒಂದು ಶ್ಲೋಕ ಬರುತ್ತೆ, ಅಂತಕಾಲೇ ಚ ಮಾಮೇವ ಸ್ಮರಣ ಮುಕ್ತ ಕಲೇವರಂ. ಅಂತಕಾಲದಲ್ಲಿ ಯಾವಾಗ ನನ್ನ ಸ್ಮರಣೆ ಮಾಡ್ತಾರೆ, ಅಂತಕಾಲೇ ಚ ಮಾಮೇವ ಸ್ಮರಣ ಮುಕ್ತ ಕಲೇವರಂ ಯಹ ಪ್ರಯಾತಿ ಸ ಮದ್ಭಾವಂ ಯಾತಿ ನಾತ್ಯತ್ರ ಸಂಶಯ. ಇದರಲ್ಲಿ ಸಂಶಯನೇ ಇಲ್ಲ. ಅಂತ್ಯಕಾಲದಲ್ಲಿ ಯಾವಾಗ ನನ್ನ ಸ್ಮರಣೆ ಮಾಡ್ತಾರೆ. ಇಲ್ಲಿ ಏನಾಯಿತು, ಕೇವಲ ಸಾಂಕೇತಿಕವಾಗಿ ಅವನು ನಾಮ ತಗೊಂಡ, ಅವನೇನು ಭಗವಂತ ನಾಮ ತಗೋಬೇಕಂತ ಹೋಗಲಿಲ್ಲ. ಆದರೆ ಅಲ್ಲಿ ವಿಷ್ಣು ದೂತರ ಪ್ರಕಟ ಆಗಿಬಿಟ್ರು. ಹೀಗಾಗಿ ವಿಷ್ಣು ದೂತರ ಪ್ರಕಟ ಆದ ತಕ್ಷಣವೇ ಅವನಿಗೆ ಹೇಳಿದರು, ಅಲ್ಲಿ ಬಂದಂಥ ಯಮದೂತರಿಗೆ ಅವರು ಹೇಳಿದರು, ಈಗ ಇವನು ಎಲ್ಲ ಪಾಪಗಳಿಂದ ಮುಕ್ತನಾಗಿಬಿಟ್ಟಿದ್ದಾನೆ, ಪಾಪಗಳಿಂದ ಅವನಿಗೆ ಮುಕ್ತನಾಗಿಬಿಟ್ಟಿದ್ದಾನೆ, ನೀವೀಗ ನರಕಕ್ಕೆ ಇವನನ್ನು ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ. ಈ ರೀತಿ ನೋಡಿ, ಈ ಅಜಾಮಿಲ್ ಪ್ರಸಂಗದಲ್ಲಿ ನಾವು ನೋಡ್ಬೋದು, ಗುರುಗಳ ಒಂದು ಶ್ರದ್ಧೆಯಿಂದ ಕೇವಲ ಒಂದು ಆದೇಶವನ್ನು ಪಾಲನೆ ಮಾಡಿದ್ದಕ್ಕೆ ಪೂರ್ತಿ ಅವನು ಪಾಪಗಳಿಂದ ಮುಕ್ತನಾಗಿಬಿಟ್ಟ. ಈ ರೀತಿ ನೋಡಿ ಭಾಗವತಮದಲ್ಲಿ ಇನ್ನೂ ಒಂದು ಪ್ರಸಂಗ ಬರುತ್ತೆ. ಯಾವುದು, 7ನೇ ಸ್ಕಂದದಲ್ಲಿ ಭಕ್ತ ಪ್ರಹ್ಲಾದ ಮಹಾರಾಜನ. ಇದಂತೆ ಎಲ್ಲರಿಗೂ ಗೊತ್ತಿದೆಯಲ್ಲ, ಭಕ್ತ ಪ್ರಹ್ಲಾದ ಎಂಥ ಮಹಾನ್ ಭಕ್ತರಾಗಿದ್ದರು ನೋಡಿ. ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ಯಾವಾಗ ನೋಡಿ, ಇಡೀ ವಿಶ್ವವನ್ನೇ ನಾನು ಆಳಬೇಕು, ನನ್ನ ಅಧೀನದಲ್ಲಿ ಎಲ್ಲವೂ ನಡಿಬೇಕು, ನಾನು ಅತ್ಯಂತ ಪರಾಕ್ರಮಿ ಆಗ್ಬೇಕಂತ ಹೇಳ್ಬಿಟ್ಟು ಘೋರ ತಪಸ್ಸನ್ನು ಮಾಡಲಿಕ್ಕೆ ಯಾವಾಗ ಅವನು ಕಾಡಿಗೆ ಹೋಗ್ತಾನೆ, ಆಗ ಏನಾಯಿತು, ಅಲ್ಲಿ ನಾರದ ಮುನಿಗಳು ಕಯಾದುವನ್ನು ತಮ್ಮ ಆಶ್ರಮ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಇಂದ್ರ ಬಂದುಬಿಟ್ಟು ಕಯಾದುವನ್ನು ಬಂದಿ ಮಾಡಲಿಕ್ಕೆ ಬಂದಿರ್ತಾರೆ. ಯಾಕಂದರೆ ಈಗ ಕಯಾದು ಗರ್ಭಿಣಿ ಇರ್ತಾಳೆ, ಆ ಸಮಯದಲ್ಲಿ ಕಯಾದು ಏನಿರ್ತಾಳೆ, ಗರ್ಭಿಣಿ ಇರ್ತಾಳೆ. ಇಂದ್ರ ವಿಚಾರ ಮಾಡ್ತಾ ಇರ್ತಾನೆ, ಇವ್ರ ತಂದೆನೇ ಇಷ್ಟೊಂದು ಇದನ್ನು ಎಲ್ಲ ಅಂದರೆ ಕಷ್ಟ ಎಲ್ಲ ತೊಂದರೆಗಾನೆ ಉಂಟು ಮಾಡ್ತಾ ಇದ್ದಾರೆ ಇವ್ರ ತಂದೆನೇ. ಅಂದರೆ ಈ ಒಳಗಡೆ ಇರುವಂಥ ಇವರ ಸಂತಾನ ಎಷ್ಟೊಂದು ಕ್ರೂರಿ ಇರ್ಬೋದು. ಅದಕ್ಕೆ ಕಯಾದವನ್ನು ಬಂದಿ ಮಾಡಲಿಕ್ಕೆ ಬಂದಿರ್ತಾನೆ. ಆಗ ಅಲ್ಲಿ ನಾರದ ಮುನಿಗಳು ಪ್ರಕಟ ಆಗಿ ಹೇಳ್ತಾರೆ, ನೀನು ಕಯಾದವನ್ನು ಬಂದಿ ಮಾಡಬೇಡ, ಯಾಕಂದರೆ ಕಯಾದನ ಗರ್ಭದಲ್ಲಿರುವಂಥ ಸಂತಾನ ಏನಿದೆ ಅದು ಅವರು ಸಾಮಾನ್ಯ ಪುರುಷ ಅಲ್ಲ, ಅವರು ಮಹಾನ್ ವೈಷ್ಣವರಿದ್ದಾರೆ. ಈ ರೀತಿ ನೋಡಿ, ಅಲ್ಲಿ ನಾರದ ಮುನಿಗಳು ಒಂದು ಮಾತು ಹೇಳಿದ ತಕ್ಷಣವೇ ಇಂದ್ರದೇವಿ ಏನು ಮಾಡ್ತಾರೆ ಗೊತ್ತಾ, ಕಯಾದನ ಪ್ರದಕ್ಷಿಣೆ ಹಾಕ್ತಾರೆ. ಕಯಾದನ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾರೆ ನೋಡಿ. ಅಂದರೆ ಗುರುವಿನ ಒಂದು ಎಷ್ಟೊಂದು ಶ್ರದ್ಧೆ ನಿಷ್ಠೆ ಅಲ್ಲಿ ಎಷ್ಟೊಂದು ಅಲ್ಲಿ ನಾವು ಕಲಿಬೋದು.
ಅಲ್ಲಿ ಗುರುವಿನ ಒಂದು ಆಜ್ಞೆಯನ್ನು ಅವರು ಎಷ್ಟೊಂದು ನಿಷ್ಠೆಯಿಂದ ಪಾಲನೆ ಮಾಡಿಬಿಟ್ರು. ಆ ಕಯಾದನ ಪ್ರದಕ್ಷಿಣೆ ಹಾಕ್ತಾರೆ. ಇಂದ್ರ ಪ್ರದಕ್ಷಿಣೆ ಹಾಕಿ ಅವಳಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಆಗ ಏನಾಯಿತು, ಕಯಾದನ ನಾರದ ಮುನಿಗಳು ತಮ್ಮ ಆಶ್ರಮ ಕರ್ಕೊಂಡು ಹೋಗ್ತಾರೆ. ನಾರದ ಮುನಿಗಳು ಏನು ಕಾರ್ಯ ಇದೆ, ಭಗವಂತನ ಸ್ತುತಿ ಮಾಡೋದು. ಈಗ ಕಯಾದನ ಮುಂದೆ ಕುಂಡ್ರಿಸಿ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ರು, ಭಾಗವತಮ್ಮನನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಏನಾಯಿತು, ಕಯಾದಿಗೆ ಅಷ್ಟು ರುಚಿ ಇರಲಿಲ್ಲ ಭಾಗವತಂ ಕೇಳೋದ್ರಲ್ಲಿ. ಅವಳೇನು ಮಾಡ್ತಾ ಇದ್ಲು, ನಿದ್ದೆ ಮಾಡ್ತಾ ಇದ್ಲು. ಆದರೆ ಗರ್ಭದಲ್ಲಿರುವಂಥ ಪ್ರಹ್ಲಾದ ಅದನ್ನು ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ರು. ಪ್ರಹ್ಲಾದ ಒಳಗಡೆ ಕೂತ್ಕೊಂಡ್ಬಿಟ್ಟು ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ರು. ನೋಡಿ, ಪ್ರಹ್ಲಾದ ತಮ್ಮ ಗುರುಗಳನ್ನ ಮುಖ ದರ್ಶನ ಮಾಡಿಲ್ಲ, ಪಾದಕಮಲಗಳ ದರ್ಶನ ಮಾಡಿಲ್ಲ. ಗರ್ಭದಲ್ಲೇ ಇದ್ಕೊಂಡ್ಬಿಟ್ಟು ಎಲ್ಲ ಜ್ಞಾನವನ್ನ ತಗೊಂಡ್ರು. ಹೇಗೆ? ಕೇವಲ ಶ್ರವಣದಿಂದ, ನಿಷ್ಠೆಯಿಂದ ಅವರು ಗರ್ಭದಲ್ಲಿ ಇಟ್ಕೊಂಡ್ಬಿಟ್ಟು ವಾಣಿ ಸೇವಾ ಆಯಿತು. ಬರೇ ಭಗವಂತನ ಅಂದರೆ ಗುರುವಿನ ವಾಣಿಯನ್ನು ಅವರು ಆದೇಶವನ್ನು ತಗೊಂಡ್ಬಿಟ್ಟು ನೋಡಿ, ಆ ಗುರುವಿನ ಆದೇಶವನ್ನು ಎಷ್ಟು ನಿಷ್ಠೆಯಿಂದ ಪಾಲನೆ ಮಾಡಿದ್ರು ಅವರು. ನೋಡಿ, ಅವ್ರಿಗೆ ಎಷ್ಟೊಂದು ಕಷ್ಟವನ್ನು ಕೊಡಲಾಯಿತು. ಭಕ್ತ ಪ್ರಹ್ಲಾದನಿಗೆ ತಂದೆನೇ ಎಷ್ಟೊಂದು ಕಷ್ಟವನ್ನು ಕೊಟ್ಟರು. ಉರಿಯೋ ಬೆಂಕಿಯಲ್ಲಿ ಕುಂಡ್ರಿಸಿದ್ರು, ವಿಷ ಸರ್ಪಗಳಿಂದ ಕಚ್ಚಲಿಕ್ಕೆ ನೋಡಿದರು, ವಿಷವನ್ನು ಹಾಕಿ ಕೊಲ್ಲುವಂಥ ಪ್ರಯತ್ನ ಮಾಡಿದರು, ಮೇಲೆ ಎತ್ತರದ ಬೆಟ್ಟಗಳಿಂದ ಅವ್ರನ್ನ ಚೆಲ್ಲಿಬಿಟ್ಟು ಕೊಲ್ಲುವ ಪ್ರಯತ್ನ ಮಾಡಿದರು. ಇಷ್ಟೆಲ್ಲ ಸಂದರ್ಭಗಳಲ್ಲಿಯೂ ಪ್ರಹ್ಲಾದ ತನ್ನ ಗುರುವಿನ ಆಜ್ಞೆಯನ್ನು ಬಿಡಲೇ ಇಲ್ಲ. ಗುರುವಿನ ಆದೇಶವನ್ನು ನಿಷ್ಠೆಯಿಂದ ಪಾಲನೆ ಮಾಡಿದರು. ಎಂಥ ಕಷ್ಟಗಳು ಬಂದು ಗುರು ಆದೇಶದಿಂದ ಹಿಂದೆ ಸರಿಲಿಲ್ಲ. ಈ ರೀತಿ ನೋಡಿ, ಕೊನೆಗೇನಾಯ್ತು ಈಗ, ಕೊನೆಗೆ ಹಿರಣ್ಯಕಶಿಪುನೇ ಅಲ್ಲಿ ಮಗನನ್ನು ಕರೆದ್ಬಿಟ್ಟು ಅವನಿಗೆ ಈಗ ಏನು ಮಾಡ್ತಾ ಇದ್ದಾರೆ, ಅವನಿಗೆ ಈಗ ಕ್ರೋಧ ಮಾಡ್ತಾ ಇದ್ದಾರೆ. ನಾನು ಮಹಾನ್ ಇದ್ದೀನಿ, ನನ್ನನ್ನು ಬಿಟ್ಬಿಟ್ಟು ನೀನು ಆ ಭಗವಂತನ ಯಾಕೆ ನೀನು ಸ್ತುತಿ ಮಾಡ್ತಾ ಇದ್ದಿ, ನೀನು ಒಬ್ಬ ಮೂರ್ಖ, ನಿನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳುವಾಗ ಅಲ್ಲಿ ಮತ್ತೆ ಏನಾಗುತ್ತೆ, ಅಲ್ಲಿ ಪ್ರಹ್ಲಾದ ಮಹಾರಾಜ ನೋಡಿ, ಅವನಿಗೆ ಯಾರದೇ ಭಯ ಇಲ್ಲ. ಯಾಕೆ? ಭಗವಂತನ ಆಶ್ರಯವನ್ನು ತೊಗೊಂಡ್ಬಿಟ್ಟಿದ್ದಾನೆ. ಪ್ರಹ್ಲಾದನಿಗೆ ನೋಡಿ, ಹಿರಣ್ಯಕಶಿಪುನ ಎಷ್ಟೊಂದು ಪರಾಕ್ರಮ ಇತ್ತಂದರೆ, ಅವನ ಒಂದು ಬರೀ ಹುಬ್ಬನ್ನು ಹೀಗೆ ಮಾಡಿದರೆ ಸಾಕು, ಅಲ್ಲಿ ಸೂರ್ಯದೇವ ಏನು ಮಾಡಿಬಿಡ್ತಿದ್ರಂತೆ, ಟೆಂಪ್ರೇಚರ್ ಸ್ವಲ್ಪ ಡೌನ್ ಮಾಡ್ತಿದ್ರಂತೆ. ಅಂದರೆ ಹೀಟ್ ಆಗ್ತಾ ಇದೆ ಅಂತೇಳಿ. ಅಂದರೆ ಅಷ್ಟೊಂದು ಅವನು ಸಾಮರ್ಥ್ಯ, ಒಂದೊಂದು ಕಂಟ್ರೋಲ್ ಎಷ್ಟಿತ್ತಂದರೆ, ನಾ ಹೇಳಿದೆಲ್ಲ ಹಿಂಗೆ ನಾವೀಗ ಬರೀ ಹುಬ್ಬನ್ನು ಮೇಲೆ ಮಾಡಿದರೆ ಸಾಕು, ಹಿರಣ್ಯಕಶಿಪುಗೆ ಈಗ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಇದೆ, ಟೆಂಪ್ರೇಚರ್ ಸ್ವಲ್ಪ ಡೌನ್ ಮಾಡೋಣ ಅಂತೇಳಿ ಸೂರ್ಯದೇವ ಏನು ಮಾಡ್ತಿದ್ರು, ಟೆಂಪ್ರೇಚರ್ ಡೌನ್ ಮಾಡ್ತಿದ್ರು. ಅಂಥ ಎಲ್ಲ ದೇವತೆಗಳು ನಡಗ್ತಾ ಇದ್ರು ಹಿರಣ್ಯಕಶಿಪು. ಆದರೆ ಪ್ರಹ್ಲಾದ ನಿರ್ಭಯನಾಗಿ ಅವ್ರ ಮುಂದೆ ನಿಂತಿದ್ದಾನೆ, ನಿರ್ಭಯನಾಗಿ ಮತ್ತೆ ಭಗವಂತನ ಕುರಿತು ಹೇಳ್ತಾ ಇದ್ದಾನೆ. ಈ ರೀತಿ ಹೇಳುವಾಗ ಏನಾಯಿತು, ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಹಾಗಾದರೆ ನಿಮ್ಮ ಭಗವಂತ ಎಲ್ಲಿದ್ದಾರೆ, ಇಲ್ಲೆಲ್ಲ ಇದ್ದಾರೆ, ಈ ಕಂಬದಲ್ಲಿದ್ದಾರೆ ಅಂತ ಹಿರಣ್ಯಕಶಿಪು ಕೇಳ್ತಾ ಇದ್ದಾರಲ್ಲ. ಆಗ ಪ್ರಹ್ಲಾದ ಏನಂದ್ರು, ಈ ಕಂಬದಲ್ಲೂ ಇದ್ದಾರೆ ಭಗವಂತ, ಈ ಕಂಬದಲ್ಲೂ ಇದ್ದಾರೆ. ಹೀಗಿದ್ದಾಗ ನೋಡಿ, ಆ ಗದೆಯಿಂದ ಹಿರಣ್ಯಕಶಿಪು ಏನು ಮಾಡಿದ, ಒಂದು ಕಂಬವನ್ನು ಈಗ ಹೊಡೆದ. ಹಾಗಾದರೆ ಇಲ್ಲಿದ್ದಾರೆ ನಿಮ್ಮ ಭಗವಂತ ಅಂತ ಹೇಳ್ಬಿಟ್ಟು. ಆಗ ನೋಡಿ, ಭಗವಂತ ಯಾವ ರೀತಿ ನೋಡಿ, ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯ ಮಗನಾಗಿ ಅವತಾರ ತಾಳಿ ಬಂದರು. ಸತ್ಯಯುಗದಲ್ಲಿ ಅದಿತಿ ಕಶ್ಯಪರಿಗೆ ವಾಮನರಾಗಿ ಬಂದರು. ಪ್ರಶ್ನಿ ಮತ್ತು ಸುತಪನಿಗೆ ಪ್ರಶ್ನಿ ಗರ್ಭರಾಗಿ ಬಂದರು. ಈ ರೀತಿ ಇರುವಂಥ ಭಗವಂತ ಕಂಬವನ್ನೇ ತಂದೆ ತಾಯಿ ಮಾಡ್ಕೊಂಡ್ಬಿಟ್ಟು ಹಿರಣ್ಯ ನರಸಿಂಹ ಅವತಾರದಲ್ಲಿ ಅಲ್ಲಿಂದ ಕಂಬದಿಂದನೇ ಪ್ರಕಟ ಆದರು. ಯಾರಿಗೋಸ್ಕರ? ಒಬ್ಬ ಭಕ್ತ ತನ್ನ ಗುರುವಿನ ಆಜ್ಞೆಯನ್ನು ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ದ, ಅದ್ರಿಗೋಸ್ಕರ. ನೋಡ್ತೀವಲ್ಲ, ಇಲ್ಲಿ ಭಗವಂತ ಎಷ್ಟೊಂದು ಕೃಪಾಳು ಅಂದರೆ, ಆ ಒಂದು ಕಂಬದಿಂದನೇ ಅಲ್ಲಿ ಪ್ರಕಟ ಆಗಿಬಿಟ್ರು. ಯಾಕೆ? ಆ ಭಕ್ತ ನಿಷ್ಠೆಯಿಂದ ತನ್ನ ಗುರು ಆಜ್ಞೆಯನ್ನು ಪಾಲನೆ ಮಾಡ್ತಾ ಇದ್ದ, ಅದಕ್ಕೋಸ್ಕರ ಅಲ್ಲಿ ಭಗವಂತ ಆ ಕಂಬದಿಂದನೇ ಪ್ರಕಟ ಆದರು. ನೋಡಿ, ಆಶ್ಚರ್ಯ ಅಂದರೆ, ಆಗ ಬ್ರಹ್ಮದೇವ ಸುದೇಕ ಭಗವಂತನನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತು. ಇದು ಯಾವ ಸೃಷ್ಟಿ ಇದು, 84 ಲಕ್ಷ ಜೀವರಾಶಿ. ನೋಡ್ರಿ, ಸೃಷ್ಟಿ ನಿರ್ಮಾಣ ಯಾರು ಮಾಡ್ತಾರೆ ಅಂದರೆ ಯೋನಿಗಳನ್ನು ಯಾರು? ಬ್ರಹ್ಮದೇವ ನಿರ್ಮಾಣ ಮಾಡ್ತಾರೆ. 84 ಲಕ್ಷ ಇದು ಅದಂತಲ್ಲ. ಆಗ ಬ್ರಹ್ಮದೇವ ನೋಡಿದ ತಕ್ಷಣ ಆಶ್ಚರ್ಯ ಆಯಿತು, ನನ್ನ 84 ಲಕ್ಷ ಯೋನಿಯಲ್ಲಿ ಇದ್ಯಾವುದಿದೆ, ಇದು ಯಾವ ಶರೀರ ಇದು ಅಂತೇಳಿ. ಅಂದರೆ ನೋಡಿ, ಭಗವಂತ ಎಷ್ಟೊಂದು ವಿಶೇಷ ಕೃಪೆ ತೋರ್ತಾರೆ ಭಕ್ತನಿಗೋಸ್ಕರ.
ವಿಶೇಷವಾದ ಸ್ವರೂಪದಲ್ಲಿ ಅಲ್ಲಿ ಪ್ರಕಟ ಆದರಲ್ಲ. ಯಾರು? ಒಬ್ಬ ಭಕ್ತ ತನ್ನ ಗುರುವಿನ ಆಜ್ಞೆಯನ್ನ ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಕಂಬವನ್ನೇ ತಂದೆ ತಾಯಿಗೆ ಸ್ವೀಕಾರ ಮಾಡಿ ಅಲ್ಲಿಂದನೇ ಪ್ರಕಟ ಆದರು. ಈ ರೀತಿ ಗುರುವಿನ ತತ್ವದ ಒಂದು ಆಶ್ರಯವನ್ನ ಪಡೆಯುವ ಮಹತ್ವದ ಕುರಿತು ಶಾಸ್ತ್ರದಲ್ಲಿ ಹಲವಾರು ನಾವು ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ. ಮತ್ತೆ ಇನ್ನು ಅದೇ ರೀತಿ ಈಗ ನಾವು ಸಮಾಜದಲ್ಲಿ ನೋಡ್ತೀವಿ, ಕೆಲವು ಹೇಗಂದ್ರೆ ಕೆಲವು ಭಾವುಕ ವ್ಯಕ್ತಿಗಳಿರ್ತಾರೆ. ಇನ್ನೊಂದು 5 ನಿಮಿಷ, ಈಗ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, 1:15 ಆಗಿದೆ. ಒಂದೇ ಒಂದು ಪಾಯಿಂಟ್ ಭಾಳ ಇಂಟ್ರೆಸ್ಟಿಂಗ್ ಇದೆ, ಅದರಲ್ಲಿ ಕೆಲವೊಂದು ವಿಷಯ ಹೇಳ್ಬಿಡೋಣ. ಭಗವಂತನಿಗೆ ಈ ಸಮಾಜದಲ್ಲಿ ನಾವು ಅನ್ಬೋದು, ನಾನು ಭಗವಂತನ ಭಕ್ತ ಇದ್ದೀನಿ, ನಾನು ಕೃಷ್ಣ ಭಕ್ತ ಇದ್ದೀನಿ ಹೇಳ್ತಾರೆ. ಈ ರೀತಿ ಅಂದರೆ ಭಗವಂತ ಹೇಳ್ತಾ ಇರ್ತಾರಂತೆ ಅವರು ನನ್ನ ಭಕ್ತರಲ್ಲ ಅಂತ. ಯಾರು ಹೇಳ್ತಾರೆ ನಾನು ಭಗವಂತನ ಭಕ್ತ ಇದ್ದೀನಿ, ಈ ರೀತಿ ಯಾರಾದರೂ ಹೇಳಿದರೆ ಭಗವಂತ ಅಂತಾರಂತೆ ಇವರು ನನ್ನ ಭಕ್ತರಲ್ಲ ಅಂತ. ನೋಡಿ ಏನಾಗುತ್ತೆ, ಕೆಲವು ಭಾವುಕ ವ್ಯಕ್ತಿಗಳು ಹೇಳ್ತಾರೆ ನಮ್ಮ ಮನೆಯಲ್ಲಿ ಲಡ್ಡು ಗೋಪಾಲ್ ಇದ್ದಾರೆ, ಅವರು ಹಾಲು ಕುಡಿತಾರೆ, ಅವರಿಗೆ ನೀರು ಕುಡಿತಾರೆ, ಈ ರೀತಿ ಎಲ್ಲ ಹೇಳ್ತಾರಲ್ಲ. ಈ ರೀತಿ ಆಗಿದೆ, ನಮ್ಮ ಮನೇಲಿ ಲಡ್ಡು ಗೋಪಾಲ್ ಇದ್ದಾರೆ, ಅವರು ಹಾಲು ಕುಡಿತಾರೆ, ನೀರು ಕುಡಿತಾರೆ, ನನ್ನ ಕನಸಲ್ಲಿ ಭಗವಂತ ಬರ್ತಾರೆ, ನಮಗೆ ಕೊಳಲಿನ ನಾದ ಕೇಳಿಸುತ್ತೆ, ಈ ರೀತಿ ಎಲ್ಲ ಹೇಳ್ತಾರಲ್ಲ. ಈ ರೀತಿ ಹೇಳ್ತಾರೆ ನಾವು ಭಗವಂತನ ಭಕ್ತ ಇದ್ದೀವಿ, ಕೃಷ್ಣನ ಭಕ್ತರಿದ್ದೀವಿ. ಆದರೆ ಈ ರೀತಿ ಇದ್ದರೆ ಭಗವಂತ ಹೇಳ್ತಾರೆ ಇವರೆಲ್ಲ ನನ್ನ ಭಕ್ತರಲ್ಲ ಅಂತೇಳಿ. ಹಾಗಾದ್ರೆ ಯಾರು ನನ್ನ ಭಕ್ತರು? ನೋಡಿ ಒಂದು ಶ್ಲೋಕ ಬರುತ್ತೆ, ಎಲ್ಲರೂ ಹೇಳೋಣ. ಯೇ ಮೇ ಭಕ್ತ ಜನ ಪಾರ್ಥ ನ ಮೇ ಭಕ್ತಾಶ್ಚ ತೇ ಜನಃ ಮದ್ಭಕ್ತಾನಾಂ ಚ ಯೇ ಭಕ್ತಾಸ್ ತೇ ಮೇ ಭಕ್ತಾ ತಮಾಮತಃ. ನೋಡಿ ಇಲ್ಲಿ ಅರ್ಜುನ್ ಹೇಳ್ತಾ ಇದ್ದಾರೆ, ಯಾರು ಹೇಳ್ತಾರೆ ನಾನು ಕೃಷ್ಣನ್ ಭಕ್ತ ಇದ್ದೀನಿ, ನಾನು ನನ್ನ ಭಕ್ತ, ಭಗವಂತ ಹೇಳ್ತಾರೆ ನನ್ನ ಭಕ್ತ ಅಂತ ಯಾರು ಹೇಳ್ತಾರೆ ಅವರು ನಿಜವಾಗಿ ನನ್ನ ಭಕ್ತರಲ್ಲ. ಯಾರು ಮದ್ ಭಕ್ತಾನಾಂ ಚೇ ಭಕ್ತಾಂ, ನನ್ನ ಭಕ್ತನ ಭಕ್ತ ಯಾರಿದ್ದಾರೆ, ದಾಸರು ದಾಸನ ದಾಸ ಅಂದರೆ ನನ್ನ ಶ್ರದ್ಧೆಯಿಂದ ಯಾರು ಸೇವೆ ಮಾಡ್ತಾ ಇದ್ದಾರೆ ಅಂತ ವೈಷ್ಣವರ ದಾಸ ಯಾರಿದ್ದಾರೆ, ವೈಷ್ಣವರಿಗೆ ಯಾರು ಸೇವೆ ಮಾಡ್ತಾ ಇದ್ದಾರೆ, ವೈಷ್ಣವರಿಗೆ ಯಾರಿಗೆ ಪ್ರಿಯರಾಗಿದ್ದಾರೆ ಅವರು ನಿಜವಾಗಿಯೂ ನನ್ನ ಭಕ್ತ ಅಂತ ಹೇಳ್ತಾ ಇದ್ದಾರೆ. ಹರಿ ಬೋಲ್ ಹರಿ ಬೋಲ್ ಅಂದರೆ ಭಕ್ತನ ಭಕ್ತ ಆಗಿರ್ಬೇಕು ನಾವು. ನೋಡಿ ಈಗೆಲ್ಲ ನಮಗೆ ಯಾರು ಈಗ ನಿಜವಾದ ಆಚಾರ್ಯರು ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ನಮ್ಮ ಈಗ ಮೂಲ ಶಿಕ್ಷಾಗುರು. ಅವರು ಭಗವಂತನಿಗೆ ಅತ್ಯಂತ ಪ್ರಿಯರು, ಅವರಿಗೆ ನಾವು ಪ್ರಿಯರಾಗಬೇಕೀಗ. ಅವರ ಆಜ್ಞೆಯನ್ನು ನಾವು ನಿಷ್ಠೆಯಿಂದ ಪಾಲನೆ ಮಾಡಿದಾಗ ನೋಡಿ ಅವ್ರ ಪ್ರತಿನಿಧಿಯಾಗಿ ನಮ್ಮ ಶಿಕ್ಷಾಗುರು ಇದ್ದಾರಲ್ಲ, ಈಗ ಹಿಜಗ್ರೆ ಸತ್ಯಮೂರ್ತಿ ಪ್ರಭುವರು ನಮ್ಮ ಶಿಕ್ಷಾಗುರು. ಇವ್ರನ್ನ ನಾವು ಯಾವಾಗ ನಮ್ಮ ಸೇವೆಯಿಂದ ಸಂತುಷ್ಟಗೊಳಿಸ್ತೀವಿ ಅವಾಗ ಭಗವಂತ ಹೇಳ್ತಾರೆ ಇವ್ರು ನನ್ನ ಭಕ್ತ ಅಂತೇಳಿ. ಇದರ ಅರ್ಥ ಈಗ ಗೊತ್ತಾಯ್ತಲ್ಲ. ಈ ರೀತಿ ಭಕ್ತಿಯಲ್ಲಿ ಗುರುವಿನ ಎಷ್ಟೊಂದು ಮಹತ್ವ ಇದೆ. ಅಂದರೆ ಗುರುವನ್ನು ನಾವು ಯಾವಾಗ ಪ್ರಸನ್ನಗೊಳಿಸ್ತೀವಿ ನಮ್ಮ ಸೇವೆಯಿಂದ ಆಗ ಭಗವಂತ ಶೀಘ್ರವಾಗಿ ಪ್ರಸನ್ನ ಆಗಿಬಿಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.